ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಗಳು ಕೇಳಿ. ಅನ್ಮ್ಯೂಟ್ ಆಪ್ಷನ್ ಕೊಡ್ತೀವಿ, ದಯವಿಟ್ಟು ಕೇಳಿ. ರೈಟ್. ಹೇಳಿ ಮಾ. ನಮಸ್ತೆ ಗುರುಜಿ. ನಮಸ್ತೆ. ಇವತ್ತು ನೀವು ಒತ್ತಡದ ಬಗ್ಗೆ ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಗುರುಜಿ. ಸಂಸ್ಕೃತದಲ್ಲಿ ಹೇಳಿದಾರಲ್ಲ, ಅದು ತುಂಬಾನೇ ಚೆನ್ನಾಗಿತ್ತು. ನಾವು ಹೊಟ್ಟೆ ಕಿಚ್ಚು ಪಡೋದ್ರಿಂದ ಮತ್ತೆ ಇನ್ನೊಬ್ರ ಬಗ್ಗೆ ನಾವು ನೆಗೆಟಿವ್ ಥಿಂಕ್ ಮಾಡೋದ್ರಿಂದ ಅದೆಲ್ಲ ಬರುತ್ತೆ. ಅದೇ ತರನೇ ನೀವು ಅದಕ್ಕೆ ಸೊಲ್ಯೂಷನ್ ಸಹ ಚೆನ್ನಾಗಿ ಹೇಳಿದ್ರಿ, ಪಾಸಿಟಿವ್ ಆಗುನು ಸಹ ಹೇಳಿದ್ರಿ. ಪ್ರೀತಿ ಕೊಡ್ಬೇಕು, ನಾವು ಹೆಲ್ಪ್ ಮಾಡ್ಬೇಕು, ಮತ್ತೆ ಒಬ್ರ ಬಗ್ಗೆ ನಮ್ಗೆ ಕನ್ಸರ್ನ್ ಇರ್ಬೇಕು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುಜಿ. ನಿಜವಾಗ್ಲೂ ಲೈಫ್ ಅಂದ್ರೆ ಇಷ್ಟೇನೆ ನಾವು ತಿಳ್ಕೊಂಡಿದೀವಿ. ನಾವಿಲ್ಲಿ ಏನು ತಗೊಂಡ್ ಹೋಗೋದಿಲ್ಲ, ನಾವೆಲ್ಲ ಇಲ್ಲಿ ಕೊಟ್ಟು ಹೋಗ್ಬೇಕು. ಆದಷ್ಟು ನಮ್ಮಲ್ಲಿ ಏನೇನ್ ಇದೆಯಲ್ಲ, ನಮ್ಗೆ ಗೊತ್ತಿರೋದು ಒಳ್ಳೆ ವಿಚಾರಗಳಾಗಿರ್ಬೋದು, ಅಥವಾ ನಮ್ಗೆ ಏನಾದ್ರು ಸ್ವಲ್ಪ ಧನ ಸಹಾಯ ಮಾಡೋದು ಇದ್ರೆ ಒಂದೊಂದು ಒಳ್ಳೆಯ ಇನ್ಸ್ಟಿಟ್ಯೂಟ್ ಗಳಿಗೆ, ಮತ್ತೆ ಎಲ್ಲಿ ವಿದ್ಯಾದಾನ ಆಗುತ್ತಲ್ಲ ಅಲ್ಲಿ, ಮತ್ತೆ ಎಲ್ಲಿ ಅನ್ನದಾನ ಆಗುತ್ತಲ್ಲ ಅಲ್ಲಿ, ಅದೆಲ್ಲ ಕೊಡ್ಬೇಕು ಅಂತ ನಾನ್ ಅನ್ಕೊಂಡಿದೀನಿ ಗುರುಜಿ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ರೈಟ್. ಸೊ ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದೆ, ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಬೇಗ. ಸರ್ ನಮಸ್ತೆ. ಇದು ವಿಶಾಲಾಕ್ಷಿ ಮೇಡಮ್ ಹತ್ರ ನಾನು ಕ್ಷಮೆ ಕೇಳ್ತೀನಿ. ನಾನು ವಾಕಿಂಗ್ ಮಾಡ್ತಾ ಇದ್ದೆ, ಅವಾಗ ಮಾತಾಡಕ್ ಆಗ್ಲಿಲ್ಲ. ತುಂಬಾ ಚೆನ್ನಾಗಿ ಸೀತಾಯಣ ತುಂಬಾ ಚೆನ್ನಾಗಿತ್ತು. ನಾವ್ ಎಷ್ಟೋ ವಿಷಯ ನಮಗ್ ಗೊತ್ತಿಲ್ಲದೆ ಇರೋದೆಲ್ಲ ತಿಳ್ಕೊಂಡಿದೀವಿ. ಅವ್ರಿಗೆ ಇನ್ನೊಂದ್ಸತಿ ಕ್ಷಮೆ ಕೇಳ್ತೀನಿ. ಎಲ್ಲಾದ್ರೂ ಸಿಕ್ಕದಾಗ ಇಲ್ಲಾಂದ್ರೆ ಡೈರೆಕ್ಟ್ ಆಗಾದ್ರೂ ಕ್ಷಮೆ ಕೇಳ್ಬೇಕು ನಾನು ಅವ್ರಿಗೆ. ಆಮೇಲೆ ಸರ್, ಇದು ನಾವು ಇನ್ನೊಬ್ಬರ ಬಗ್ಗೆ ನಾವು ಕಿರುಕುಳ ಇದು ಅಸಹ್ಯ ಪಡೋದು ಅದೆಲ್ಲಾನು ತುಂಬಾನೇ ತಪ್ಪು. ಅದೆಲ್ಲಾನು ನಾವೇ ಬೇಕಾದ್ರೆ ಇನ್ನೊಬ್ರು ಅನ್ಮ್ಯೂಟ್ ಆಗಿಲ್ಲಮ್ಮ. ವಾಯ್ಸ್ ಬರ್ತಾ ಇಲ್ಲ ನೋಡಿ, ವಾಯ್ಸ್ ಬರ್ತಾ ಇಲ್ಲ. ಬಂದ್ ತಗೊಳದ ಇಲ್ಲ ಇದ್ ಮನೆಗೆ ತರ್ಸ್ಕೊಳದ ಅಂತ ನಾನು ಯೋಚನೆ ಮಾಡಿ ನಾನು ಅಲ್ಲಿ ಬಂದ್ ತಗೊಂಡು ಇಲ್ಲಾಂದ್ರೆ ಅಮೌಂಟ್ ಕಳಿಸ್ತೀನಿ. ಅದ ನನ್ಗೊಂದ್ 2 ಬುಕ್ ಎಕ್ಸ್ಟ್ರಾ ಕೊಟ್ರೆ ನಾನು ಅವ್ರಿಗೆ ಬೇರೆಯವ್ರಿಗೆ ಅದನ್ನ ದಾನ ಮಾಡ್ತೀನಿ. ಇಲ್ಲ ಅಂದ್ರೆ ನಿಮ್ಗಾದ್ರೂ ಒಂದೊಂದು ಬುಕ್ ತಗೊಳ್ಳಿ. ಅಂದ್ರೆ ನಾವು ಯಾಕೆ ಕೊಡ್ತಾ ಇದ್ವಿ ಅಂದ್ರೆ ನಮ್ಮ ಮಾಸ್ಟರ್ಸ್ ಮಾಸ್ಟರ್ಸ್ ಕೊಡೋದು ಕಾರಣ ಏನಂದ್ರೆ ನೀವೆಲ್ಲ ಈಗ ಕೇಳಿಸ್ಕೊಂಡಿದೆ, 16 ಸಂಚಿಕೆಯಲ್ಲಿ ಕೇಳಿಸ್ಕೊಂಡಿದ್ರಲ್ಲ, ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕು, ಅದು ನಿಮ್ಮ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕಂದ್ರೆ ಒಂದು ಬುಕ್ ಒಂದು ಬುಕ್ ಇರಬೇಕು. ಆ ಬುಕ್ ಓದ್ಬೇಕು, ಮತ್ತೆ ನೀವು ಓದಿದ ಮೇಲೆ ಮತ್ತೆ ಬೇರೆಯವ್ರಿಗೆ ಕೊಡಿ, ನೀವೇ ದಾನ ಮಾಡಿ. ಒಂದು ಕಾಪಿಯಿಂದ ಹೆಚ್ಚು ಕೊಡಲ್ಲ ಯಾರಿಗೂ, ಒಬ್ರಿಗೆ ಒಂದೇ ಕಾಪಿ ಕೊಡೋದು. ಓಕೆ, ಅದನ್ನು ಒಂದು ಈಗ ನಾವು ಮೆಸೇಜ್ ಹಾಕ್ತಿವಲ್ಲ, ಯಾರ ರೆಸ್ಪಾನ್ಸ್ ಬರುತ್ತೋ ಅವರಿಂದ ಏನೇನು ಯಾರ್ಯಾರಿಂದ ನಮ್ಗೆ ಪ್ರತಿಕ್ರಿಯೆ ಬರುತ್ತೋ, ರಿಪ್ಲೈ ಬರುತ್ತೋ, ಅದಾದ್ಮೇಲೆ ಎಲ್ಲ ನಾವು ಹಂಚ್ಕೊಂತೀವಿ. ಅಂದ್ರೆ ಎಲ್ಲ ನಾವು ಲೆಕ್ಕ ಮಾಡ್ತೀವಿ, ಎಷ್ಟು ಬುಕ್ಗಳು ಎಷ್ಟು ರಿಕ್ವೆಸ್ಟ್ ಬಂದಿದೆ ಅಂತ. ಅದ್ರ ಪ್ರಕಾರ ಒಂದು ವಾರದಲ್ಲಿ ಎಲ್ಲ ವ್ಯವಸ್ಥೆ ಆಗತ್ತೆ. ಯಾಕಂದ್ರೆ ನಾವು ರೆಡಿ ಇಟ್ಕೊಳಲ್ಲ, ಈಗಾಗಲೇ ಮಾತಾಡಿಟ್ಟಿದ್ವಿ, ಬಟ್ ಆದ್ರೆ ನಂಬರ್ಸ್ ಬೇಕಾಗತ್ತಲ್ಲ, ಅದಕ್ಕೆ ಇವತ್ತು ನಾವು ಅನೌನ್ಸ್ಮೆಂಟ್ ಕೊಟ್ಟಿರೋದು, ಈ ಪ್ರಕಟಣೆ ಕೊಟ್ಟಿರೋದು. ರೈಟ್. ಸ್ನೇಹಿತರೆ, ಸೊ ಇನ್ನು ಯಾರಾದ್ರೂ ಮಾತಾಡ್ಬೇಕಂದ್ರೆ ಮಾತಾಡಿ, ದಯವಿಟ್ಟು ಬೇಗ ಬೇಗ. ನಮಸ್ಕಾರ. ರೈಟ್. ಏನೇ ಸಮಸ್ಯೆಗಳಿದ್ರೆ ಇವತ್ತಿನ ಸಮಗ್ರ ಜೀವನ ಶೈಲಿ ಮತ್ತೆ ನಮ್ಮ ಮನೆ ಮದ್ದಲ್ಲಿ ಸಮಸ್ಯೆಗಳಿದ್ರೆ ಕೇಳಿ, ಇಲ್ಲಾಂದ್ರೆ ನಿಮ್ಮ ಅನುಭವ ಹಂಚಿಕಿದ್ರೆ ಅನುಭವ ಹಂಚಿಕೆ ಕೊಡಿ. ರೈಟ್. ಬರ್ತಾ ಇಲ್ಲಲ್ಲ ಯಾಕೆ? ನೀವು ಮಾತಾಡಿಮ್ಮ, ಸೌಂಡ್ ಬರ್ತಾ ಇದೆ, ಈಗ ಮಾತಾಡಿ. ಬರ್ತಾ ಇಲ್ಲ. ಬರ್ತಾ ಇದೆ, ಮಾತಾಡಿ ಮಾತಾಡಿ. ಸ್ವಲ್ಪ ಸೌಂಡ್ ಸ್ವಲ್ಪ ಜಾಸ್ತಿ ಮಾತಾಡಿ, ಸೌಂಡ್ ಹೆಚ್ಚು ಮಾಡಿ. ಹಲೋ. ಹೇಳಿಮ್ಮ. ಹಲೋ. ಹಲೋ. ಏನಿಲ್ಲ ಗುರುಗಳೇ, ಈಗ ತಾವು ಜೇನುತುಪ್ಪದಲ್ಲಿ ನೆನೆಸಿದ 6 ದ್ರಾಕ್ಷಿ ಸೇವಿಸಬೇಕು ಅಂತ ಹೇಳಿದ್ರಿ. ಹೌದು. ಅದನ್ನ 2 ಹೊತ್ತು ಸೇವಿಸ್ಬೇಕಾ, 1 ಹೊತ್ತ? ಏನಮ್ಮ?
ದ್ರಾಕ್ಷಿ ನೆನೆಸಿದ ಹ್ಮ್ ಜೇನುತುಪ್ಪದಲ್ಲಿ 2 ಸಲ ತಗೋಬೇಕಾ, 1 ಸಲ ತೊಗೊಳ್ಬೇಕಾ? ಒಂದು ಸಲ ಖಾಲಿ ಹೊಟ್ಟೆದಲ್ಲಿ ಒಂದು ಸರಿ, ಹೊಟ್ಟೆಯಲ್ಲಿ. ಎಲ್ಲ ಗುರುಗಳೇ, ಇದು ಖಾಲಿ ತುಂಬಾ ಹೊಟ್ಟೆದಲ್ಲಿ ಒಂದ್ಸರಿ ತಗೋಬೇಕಷ್ಟೇ. ಹ್ಮ್. ಈ ಅಸ್ತಮಾ ವ್ಯಾಧಿ ಅನ್ನೋದು ಹ್ಮ್ ನಿಜವಾಗೂ ಭಯಂಕರವಾದಂತ ವ್ಯಾಧಿ. ಹೌದು. ಸಾರಿ. ಈ 3 ಪರಿಹಾರಗಳಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಮಾಡಿ. ಆಯ್ತು, ಎಲ್ಲ 3 ಈಸಿನ ಅದಾವ ಬಿಡ್ರಿ, ಯಾವ ಕಷ್ಟಕರವಾಗಿಲ್ಲ, ಎಲ್ಲವೂ ನಮ್ಮ ಕೈಯಿಂದಲೇ ಸಿಗುವಂತ ಇದಾವೆ. ಹೌದು, ಅದಕ್ಕೆ 3 ಪರಿಹಾರಗಳು ಕೊಟ್ಟಿದೀವಿ, ಆ ಜೊತೆಗೆ ಒಂದು ಮುದ್ರಾ ಕೊಟ್ಟಿದೀವಿ, ಅದು ಪಾಲನೆ ಮಾಡಿದ್ರೆ ಸಾಕು. ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನವರಿಗೆ ಜಾಸ್ತಿ ಬರ್ತಾ ಇದೆ. ಹ್ಮ್ ಇದೇನು ಫುಡ್ಲಿಂದ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ, ಡಸ್ಟ್ಲಿಂದ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಹ್ಮ್ ಆದ್ರೂ ಕೂಡ ಇವು ಹ್ಮ್ 6 ತಾವೇನು ಇವತ್ತು 3 ಕೊಟ್ಟಿದ್ರಲ್ಲ ಪಾಯಿಂಟ್ಸ್, ಅವನ್ನು ಮತ್ತು ಅಸ್ತಮಾ ಪಾಯಿಂಟ್ ಏನಿದಿಲ್ಲ, ಇದಕ್ಕ ಸೂಕ್ಷ್ಮ ನಾಳ ಅಂತಾನೂ ಇದೆ ಗುರುಗಳು, ಇದಕ್ಕೆ ಇನ್ನೊಂದು ಹೆಸರು ಸೂಕ್ಷ್ಮ ಕೋಶ ಅಂತಾನು ಕೊಟ್ಟಿದ್ದಾರೆ. ಇನ್ನೊಂದು ಹ್ಮ್. ಯಾಕ್ ಬರ್ತಾ ಇಲ್ಲ ರೈಟ್. ಏನು ಆಯ್ತಾ? ಓಕೆ, ರೈಟ್ ಸ್ನೇಹಿತರೆ. ಸೊ ಈಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಿರಣ್ ಕುಮಾರ್ ಮಾತಾಡ್ತೀರಾ? ಮಾತಾಡಿ. ಹಾ ಸರ್, ಮಾತಾಡ್ತೀನಿ ಸರ್. ಮಾತಾಡಿ. ಸರ್, ನಾನು ಇದನ್ನೇ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೆ, ಈ ಗುರುಕುಲ ಒಂದು ಹ್ಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಕೇಳಿಸ್ತಿದೆ ಸರ್? ಕೇಳಿಸ್ತದೆ, ಹೇಳಿ. ಹಾ ಸರ್, ಇದನ್ನ ನಾನು ತುಂಬಾ ಇಷ್ಟಪಡ್ತಾ ಇದೆ. ಇವಾಗ್ಲೂ ಸಹಿತ ನಾವು ಇವಾಗಿನ ಏನು ನಾವು ನಡ್ಕೊಂಡು ಬಂದಿದೀವೋ ಅದನ್ನ ಚೇಂಜ್ ಮಾಡ್ಬೇಕು ಅಂತ ನನಗೂನು ತುಂಬಾ ಆಸೆ ಇದೆ. ನಮ್ಗೂನು ಪ್ರಕೃತಿ ಬಗ್ಗೆ ಕೆಲಸ ಮಾಡ್ಬೇಕು. ಆ ನಾವು ಬಂದಿದೀವಿ, ನಾವು ಪ್ರಕೃತಿಗೆ ಏನಾದ್ರು ಕೊಟ್ಟೋಗ್ಬೇಕು ಅನ್ನೋದು ತುಂಬಾ ಒಂದು ಹಂಬಲ ಇದೆ. ಅದು ಹೆಂಗೆ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಏನು ಇಲ್ಲ. ನೀವು ನಿಮ್ಮ ಬೆಂಬಲಿಗ ಅನ್ನೋದು ಯಾವುದೇ ರೂಪದಲ್ಲಿ ಮಾತಾರ್ ಫೌಂಡೇಶನ್ ಕೊಡಿ, ಎಲ್ಲ ನೀವು ಅದ್ರ ಮುಖಾಂತರ ಎಲ್ಲ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನಿಮ್ಗೆ ನಾವು ಯಾವಾಗ್ಲೂ ಸಪೋರ್ಟ್ ಆಗಿರ್ತೀವಿ. ಓಕೆ. ಯಾಕೆಂದ್ರೆ ಈಗ ಸಂಸಾರ ಇದೆಲ್ಲ ಇದೆ ಅಂದ್ರೆ ಒಂದೊಂದ್ಸಲ ಆತರ ಭಯಗಳೆಲ್ಲ ಬರುತ್ತೆ. ಏನಿಲ್ಲ, ಹೇಗೆ ಅದೇನು ಆಟಂಕ ಆಗಲ್ಲ. ನಾವು ಮನಸ್ಸಲ್ಲಿ ಪ್ರಗಾಢ ಸಂಕಲ್ಪ, ಓಕೆ, ಬಲವಾದ ಸಂಕಲ್ಪ ಇದ್ರೆ ಅದು ಖಂಡಿತವಾಗಿ ಆಗತ್ತೆ. ಇನ್ನೊಂದು, ನಾವು ಸಂಸಾರ ಬಿಟ್ಟು ಏನ್ ಮಾಡೋಬೇಕಾಗಿಲ್ಲ. ಈಗ ನಾನು ಸಂಸಾರ ಒಂದು ಕಡೆ, ನಮ್ಮ ಸೇವೆ ಒಂದು ಕಡೆ, ನಮ್ಮ ಕೆಲಸ ಒಂದು ಕಡೆ, ಎಲ್ಲ ನಡೀತಾ ಇದೆಯಲ್ಲ. ಹೌದೌದು ಗುರುಗಳೇ, ಹೌದು ಗುರುಗಳೇ. ಅದ್ರ ಬಗ್ಗೆ ಯಾವ್ದು ನಿಲ್ಸ್ಬೇಕಾಗಿಲ್ಲ. ನನ್ಗೆ ಮನ್ಸಲ್ಲಿ ಆ ಸಂಕಲ್ಪ ಇದೆ ಗುರುಗಳೇ, ಇದು ಮಾಡ್ಬೇಕು ಅಂತ ಇದೆ. ನೋಡಿ, ಈಗ ನಾನು ನೆಕ್ಸ್ಟ್ ಮಂತ್ ಆದ್ರೆ ಈ ಮಂತ್ ಇಂದಾನೆ ಇನ್ನು ಸ್ವಲ್ಪ ಕಾರ್ಯಕ್ರಮಗಳು ಪ್ರತ್ಯೇಕವಾಗಿ ಸಸ್ಯದ ಬಗ್ಗೆ, ಅಂದ್ರೆ ಸೇವ್ ಎನ್ವಿರಾನ್ಮೆಂಟ್ ಅಂತ, ಅಂದ್ರೆ ನಮ್ಮ ಪರಿಸರ ರಕ್ಷಿಸಿ ಅಂತ ಒಂದು ಕಾರ್ಯಕ್ರಮ ಶುರು ಮಾಡ್ಬೇಕಂತ ಇದ್ದೀನಿ. ಯಾಕಂದ್ರೆ ಈಗ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ವಿ, ನಾವು ಆಚೆ ಕಡೆ ಹೋಗ್ತಾ ಇದ್ರೆ, ನಾನು ದಿನದಲ್ಲಿ ಹಗಲ್ ಟೈಮಲ್ಲಿ ಏನ್ ಮಾಡ್ತೀನಿ, ಹೆಚ್ಚು ನಾನು ಕೆಲಸ ಮಾಡ್ತೀನಿ ಆಚೆ ಕಡೆ ಹೋಗಿ. ಓಕೆ, ನಾನು ಸಾಯಂಕಾಲ ಮತ್ತೆ ಬೆಳಗ್ಗೆನೆ ನಾನು ಇದು ಟೀಚ್ ಮಾಡೋದು ಇದೆಲ್ಲ ನಾವು ಮಾಡ್ಕೊಂಡು, ಈ ಸೇವೆ ಕಾರ್ಯಕ್ರಮ ಮಾಡ್ಕೊಂಡಿದ್ಮೇಲೆ ಪೂರ್ತಿ ಹಗಲ್ ಟೈಮಲ್ಲಿ ನಾನು ಕೆಲಸ ಮಾಡಕ್ ಹೋಗ್ತೀನಿ. ಆ ಕೆಲಸ ಮಾಡಕ್ ಹೋಗ್ತಾ ಇದೀವಲ್ಲ, ನಾವು ನೋಡ್ತಾ ಇದೀವಿ ಹೆಚ್ಚು ಬಿಸಿಲು. ಎಷ್ಟು ಬಿಸಿಲು ಅಂದ್ರೆ ಒಂಥರ ಬೆಂಕಿನೇ ಮೇಲೆ ಬಿದ್ದ ಇದಂತ ಒಂದು ಅಂತ ಭಾವನೆ ಬರ್ತಾ ಇದೆ. ಹೌದು ಗುರುಗಳೇ. ಅರ್ಥ ಆಯ್ತಾ? ಇದಕ್ಕೆಲ್ಲ ಕಾರಣ ಯಾರು? ಮನಸ್ಸನೇ ಕಾರಣ. ನಾವೇ ಕಾರಣ. ಮನಸ್ಸು ಒಳಗಡೆ ಮನಸ್ಸು ಕಾರಣ. ಯಾಕಂದ್ರೆ ಎಷ್ಟು ಒಂಥರ ವಿಪರೀತ ಭಾವನೆಗಳು, ವಿಪರೀತ ನಮ್ಮ ದುರಾಶೆ ಆಗ್ಬೋದು ಹೆಚ್ಚಾಗಿ ಏನ್ ಮಾಡ್ತಾ ಇದ್ವಿ, ಎಲ್ಲಿ ಸಸ್ಯಗಳಿದ್ರು ಅದು ಕಟ್ ಮಾಡೋದೆ, ಅದು ತಡೆದಾಗೋದು, ಕಟ್ ಮಾಡೋದಷ್ಟೇ. ಹೌದೌದು ಗುರುಗಳೇ. ನೋಡಿ, ನೀವು ಯಾವುದೇ ಒಂದು ಸ್ಟ್ರೀಟ್ ಹೋಗಿ, ಒಂದು ರೋಡ್ ನೋಡಿದ್ರೆ, ಒಂದು ಸ್ಟ್ರೀಟು ಎಲ್ಲಾ ಮನೆಗಳು ಎಲ್ಲ ಕಾಂಕ್ರೀಟೇ. ಓಕೆ, ಎಲ್ಲಾ ಬಿಲ್ಡಿಂಗ್ ಅಲ್ಲಿ ಇರ್ತದೆ. ಆ ಸ್ಟ್ರೀಟ್ ಅಲ್ಲಿ ಯಾರು ಒಬ್ಬರು ವ್ಯಕ್ತಿ ಆದ್ರೂ, ಒಂದು ಕುಟುಂಬ ಆದ್ರೂ ಒಂದು ಸಸ್ಯ ಇಲ್ಲಿ ನಾವು ಏನೋ ಅಲ್ಲಿ ಬೆಳೆಸ್ಬೇಕು ಅಂತ ಅವ್ರಿಗೆ ಆಸಕ್ತಿ ಬರ್ತಾ ಇಲ್ಲ. ಹೌದೌದು, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಾಂದ್ರೆ ಅರ್ಥ ಆಗಿ ಒಂಥರ ಸೋಮಾರಿತನ, ಏನು ಯಾಕೆ ಈ ತರ ಆಗ್ತಾ ಇದೆ, ಅವ್ರಿಗೆ ಜ್ಞಾನ ಇದೆಯಾ, ಜ್ಞಾನ ಹೆಚ್ಚಾಗಿ ಕೊಡ್ಬೇಕಾ ಅಂದ್ರೆ ಜ್ಞಾನ ಕೊಡೋದೇ ಒಳ್ಳೇದಂತ ನಾನು ಡಿಸೈಡ್ ಮಾಡಿದ್ದೀನಿ. ಹೌದೌದು ಗುರುಗಳೇ, ಹೌದು ಗುರುಗಳೇ. ಅಂದ್ರೆ ಅಜ್ಞಾನದಿಂದ ಈ ತರ ಆಗ್ತಾ ಇರ್ಬೋದಲ್ಲ. ಹೌದು ಗುರುಗಳೇ. ಈಗ ಮರಕ್ಕೂನು ಜೀವ ಇದೆ ಗುರುಗಳೇ, ಅದನ್ನು ಉಸಿರಾಡತ್ತೆ. ಅದು
ಅದೊಂದೇ ಅದಕ್ಕೂ ಅಲ್ಲ, ಜೀವ ಅಂದ್ರೆ ಇದೆ, ಅದು ನಮ್ಮನ್ನ ಏನಾಗ್ತದೆ ಅಂದ್ರೆ ಕಾಪಾಡ್ತಾ ಇದೆ. ಈ ಭೂಮಿ ವಾತಾವರಣ ತಾಪನ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹೆಚ್ಚಾಗಿ ಈ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ. ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಇದೆಲ್ಲ ಹೌದು ಹೆಚ್ಚು ಅನಿಲಗಳು ಈಗಾಗಲೇ ಈ ವಾತಾವರಣದಲ್ಲಿ ಸೇರ್ಕೊಂಡಿದೆ. ಅದು ಹೆಚ್ಚು ಹೌದು ಪರಿಣಾಮದಲ್ಲಿ ಇರುವಾಗ ಏನಾಗತ್ತಂದ್ರೆ ಹೆಚ್ಚಾಗಿರುವಾಗ, ಆ ಪರಿಣಾಮ ಹೆಚ್ಚಿರುವಾಗ ಆ ಕಣಗಳಿರ್ತದೆ, ಹೆಚ್ಚು ಕಣಗಳು ಇವೆಲ್ಲ CO2 ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಇದೆಲ್ಲ, ಅದೆಲ್ಲ ಏನ್ ಮಾಡ್ತದೆ, ಮೇಲಿಂದ ಅಂದ್ರೆ ಸೂರ್ಯನಿಂದ ಬರುವಂತ ಬೆಳಕು, ಆ ಕಿರಣಗಳು ಹೆಚ್ಚಾಗಿ ತಗೊಂಡು ಆ ಉಷ್ಣತನು ಆದ್ರೂ ಹಾಗೆ ಹೊರಗಡೆ ಇಟ್ಕೊತದೆ. ಅದು ಮತ್ತೆ ರಿಲೀಸ್ ಮಾಡಲ್ಲ. ಅವಾಗ ಏನಾಗತ್ತಂದ್ರೆ ಆ ರಿಲೀಸ್ ಮಾಡಲ್ಲ, ಅದು ರಿಲೀಸ್ ಮಾಡಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಈಗಾಗಲೇ ಪೂರ್ತಿ ವಾತಾವರಣ ಅದರಿಂದ ಫಿಲ್ ಆಗ್ಬಿಟ್ಟಿದೆ. ಅವಾಗ ಇಲ್ಲ ಏನಾಗುತ್ತೆ, ಹೌದು ಹೆಚ್ಚು ಉಷ್ಣತೆ ಅದು ಹೊರಗಡೆ ಇರ್ತದಲ್ಲ, ಅದು ಭೂ ವಾತಾವರಣ ಹೆಚ್ಚು ಮಾಡ್ತಾ ಹೋಗ್ತದೆ ಅಷ್ಟೇ. ಹೌದೌದು ಅದೇ ಆ ಕಣಗಳು ಕಡಿಮೆ ಇದೆ ಅಂತ ಇಟ್ಕೊಳ್ಳಿ ವಾತಾವರಣದಲ್ಲಿ, ಅಷ್ಟು ಉಷ್ಣತೆ ಇರಲ್ಲ ಭೂಮಿ ವಾತಾವರಣದಲ್ಲಿ. ಹೌದು. ಅದು ಕ್ಯಾನ್ಸರ್ ಈ ತರ ರೋಗಗಳೆಲ್ಲ ಬರೋದಕ್ಕೆ ಕಾರಣನೇ ಅವು ಅನ್ಸುತ್ತೆ ಗುರುಗಳೇ. ಇಲ್ಲ, ಕ್ಯಾನ್ಸರ್ ಕಾರಣ ಬೇರೆ ಬೇರೆ ಇದೆ. ಇನ್ನು ಕ್ಯಾನ್ಸರ್ ಕಾರಣ ನಮ್ಮ ದೇಹದಲ್ಲಿ ಪೋಷಕಾಂಶಗಳು, ನಾವು ತಿನ್ನೋ ಆಹಾರ, ಓಕೆ, ಸೊ ನಮ್ಮ ಒಳಗಡೆ ಇರುವಂತ ರೋಗ ನಿರೋಧಕ ಶಕ್ತಿ, ಇದೆಲ್ಲ ಕಾರಣ. ಕ್ಯಾನ್ಸರ್ ಅನ್ನೋದು ಒಂದು ಕಣ, ಒಂದು ಹೇಳ್ಬೇಕಂದ್ರೆ ಮಿಲಿಯನ್ ಕಣಗಳು ಉತ್ಪನ್ನ ಮಾಡ್ತಾ ಇರ್ತದೆ. ಅದೊಂಥರ ಅನಿಯಂತ್ರಣವಾಗಿ ಉತ್ಪನ್ನ ಆಗುವಂತ ಕಣಗಳಿಂದನೇ ಕ್ಯಾನ್ಸರ್ ಬರೋದು. ಹೌದೌದು ಅದಕ್ಕೂ ಕಾರಣ ನಮ್ಮ ಜೀವನ ಶೈಲಿನೇ, ಪ್ರಧಾನವಾಗಿ ಜೀವನ ಶೈಲಿ. ಹೌದೌದು ಅದು ಗುರುಗಳೇ. ಬೇರೆ. ಆದ್ರೆ ಈ ಶ್ವಾಸಕೋಶ ವ್ಯಾಧಿಗಳು ಇದೆಲ್ಲ ಬರೋದು ಈ ಮಾಲಿನ್ಯದಿಂದ, ಅಂದ್ರೆ ಈ ಗಾಳಿಯಲ್ಲಿರುವಂತ ಮಾಲಿನ್ಯ ಅಂತ ಹೇಳ್ಕೋಬಹುದು. ಆದ್ರೆ ಭೂ ವಾತಾವರಣ ಹೆಚ್ಚು ತಾಪಮಾನ ಆಗ್ತಾ ಇದೆ ನೋಡಿ, ಈಗ ಏರುಪೇರು ಹೌದು ಆಗ್ತಾ ಇದೆ ನೋಡಿ. ಈಗ ಭೂ ವಾತಾವರಣ ಈ ತರ ಆಗಿದ್ದಕ್ಕೂ, ಹೆಚ್ಚು ವಾತಾವರಣ ಉಷ್ಣತೆ ಹೆಚ್ಚಾಗಿದ್ದಕ್ಕೆ ಏನಾಗ್ತಾ ಇದೆ, ತಾಪಮಾನ ಹೆಚ್ಚಾಗ್ತಾ ಇದಕ್ಕೆ ಮಳೆ ಬರ್ತಾ ಇಲ್ಲ, ರೈಟ್ ಟೈಮಲ್ಲಿ ಮಳೆ ಬರ್ತಾ ಇಲ್ಲ. ಓಕೆ, ಹೌದು ಗುರುಗಳೇ. ಬಿಸಿಲು ಬಂದು ಈ ಬ್ಯಾಂಗ್ಳೂರಲ್ಲಿ ಇಷ್ಟು ಬಿಸಿಲು ಯಾವಾಗ ನೋಡಿಲ್ಲ ನಾವು ಹೇಳ್ಬೇಕಂದ್ರೆ. ತುಂಬಾ ಬಿಸಿಲು, ಟೆಂಪರೇಚರ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ ಗುರುಗಳೇ. ಸೊ ಇದೆಲ್ಲ ನಾವು ಪರಿಹರಿಸಬೇಕಂದ್ರೆ ನಮಗೂ ಎಷ್ಟು ಗೊತ್ತಿದೆಯೋ ಆ ನಾಲೆಡ್ಜ್ ಅನ್ನು, ಅಂದ್ರೆ ಸಸ್ಯಗಳು ಯಾರು ಬೆಳೆಸ್ತಾರೋ, ಒಂದು ಸಸ್ಯ ಅನ್ನೋದು ಒಂದು 4 ಜನಕ್ಕೆ ಬೇಕಾಗಿರುವಂತ ಆಕ್ಸಿಜನ್ ಕೊಡುತ್ತೆ. ಹೌದು ಗುರುಗಳೇ. ಒಂದು ಸಸ್ಯ 4 ಜನಕ್ಕೆ ಬೇಕಾಗಿರುವಂತ ಆಕ್ಸಿಜನ್ ಕೊಡುತ್ತೆ. ಆಕ್ಸಿಜನ್ ಇಲ್ಲಾಂದ್ರೆ ನಾವು ಬದುಕಾಗಲ್ವಲ್ಲ. ಹೌದೌದು ಗುರುಗಳೇ. ಹೌದು ಬರೀ ಕಾರ್ಬನ್ ಡೈಆಕ್ಸೈಡ್ ನಮ್ಮ ವಾತಾವರಣದಲ್ಲಿ ಇದ್ರೆ ಆಕ್ಸಿಜನ್ ಕೊಡೋರು ಯಾರು? ಹೌದು ಅದಕ್ಕೆ ಇತ್ತೀಚಿನ ಕಾಲದಲ್ಲಿ ನೀವ್ ಹೇಳ್ಬೇಕಾದ್ರೆ ನೀವ್ ಹೇಳಿರುವಂತ ಕ್ಯಾನ್ಸರ್ ಅಂತ ಒಂದು ವೇಳೆ ಒಂಥರ ಅದನ್ನು ಕಾರಣ ಆಗತ್ತೆ. ಯಾಕಂದ್ರೆ ನಾವು ಏನ್ ಗಾಳಿ ತಗೊಂತಾ ಇದೀವೋ ಅದು ಮಾಲಿನ್ಯವಿದೆ. ಆ ಮಾಲಿನ್ಯವಾದಂತ ಆ ಗಾಳಿ ನಾವು ಉಸಿರಾಟ ಮಾಡಿದ್ಮೇಲೆ ಅದು ಹೊರಗಡೆ ಹೋದ್ಮೇಲೆ ಆಕ್ಸಿಜನ್ ಸರಿಯಾಗಿಲ್ಲ, ಆಕ್ಸಿಜನ್ ಸರಬರಾಜು ಸರಿಯಾಗಿಲ್ಲ ಅಂದ್ರೆ ಜೀವಕೋಶಗಳು ಸತ್ತು ಹೋಗ್ತದೆ. ಹೌದೌದು ಅದು ಕಾರಣ ಆಗ್ತಾ ಇದೆ. ಒಂದು ಪ್ರಕಾರ ಹೇಳ್ಬೇಕಂದ್ರೆ ಅದು ಒಂದು ಕಾರಣನೇ. ಸೊ ಅದಕ್ಕೋಸ್ಕರ ಇವೆಲ್ಲ ಮಾಹಿತಿ ಕೊಟ್ಟು ಈ ಪರಿಹಾರಗಳು ಕೊಡ್ತಾ, ಅವಾಗ ಇಡೀ ನಮ್ಮ ಪ್ರಪಂಚದಲ್ಲಿ ಸ್ವಲ್ಪ ಈ ಚೇಂಜಸ್ ಅಂದ್ರೆ ಬದಲಾವಣೆ ಅಂತ ನಾವು ತಗೊಂಡು ಬರ್ಬೇಕಾಗತ್ತೆ. ಅದು ಮಾತಾರ್ ಫೌಂಡೇಶನ್ ಇಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಮುಂದಿನ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಒಂದು ಇದ್ರ ಬಗ್ಗೆನೆ ನಮ್ಮ ಹೌದು ಮಾಡಿ ಗುರುಗಳೇ. ಪರಿರಕ್ಷಣೆ. ನಿಮ್ಮಿಂದ ನಾವೂನು ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಡಿ. ಎಸ್ ಖಂಡಿತ ಅದು ಮಾಡೋಣ. ಥ್ಯಾಂಕ್ ಯು ಗುರುಗಳೇ. ಸರ್, ನಿಜ ನಮಸ್ತೆ. ದೇಹ ಮತ್ತು ಮನಸ್ಸಿನ ಬಗ್ಗೆ ಇವತ್ತು ನೀವು ಏನು ಇಷ್ಟೆಲ್ಲ ವಿವರ ಕೊಟ್ರಿ. ಹಾಗೇನೆ ಈ ಪ್ರಕೃತಿ ಬಗ್ಗೆ ಕಾಳಜಿ, ಈ ಆಮ್ಲಜನಕ ಇದೆಲ್ಲ ಅಷ್ಟು ಅರಿವು ಇರೋದಿಲ್ಲ ಸರ್. ನಿಜವಾಗ್ಲೂ ನೀವೀಗ ಏನ್ ಹೇಳಿದ್ರೆ ಆ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅರಿವು ಮೂಡಿಸ್ಬೇಕು. ಅದ್ ಮೂಡಿಸ್ದಾಗ್ಲೇ ಮಾತ್ರ ಸರ್ ಇದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸರ್, ನನ್ನ ಪ್ರಶ್ನೆ ಸರ್, ನೆನ್ನೆ ಹೇಳಿದ್ರಿ ರೋಗ ನಿರೋಧಕ ಶಕ್ತಿ ಮಗುಗೆ ಹೆಚ್ಚಿರ್ಬೇಕು ಅಂದ್ರೆ ತಾಯಿ ಹಾಲು ಇರ್ಬೇಕು. ಆದ್ರೆ ಅದು ವಂಚಿತ ಆದಾಗ ಆ ಮಗು ಅದೇ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡ್ಕೊಳ್ಳೋದಿಕ್ಕೆ ಹೇಳಿ ಸರ್. ಅಂದ್ರೆ ಮಗುಗೆ ತಾಯಿ ಹಾಲು ಇಲ್ಲ ಅಂತ ಇರುವಾಗ ಅವ್ರು ಕೊಡುವಂತ ಆಹಾರ ಹೆಂಗಿರ್ಬೇಕಂದ್ರೆ ಶ್ರೇಷ್ಠವಾಗಿರ್ಬೇಕು. ಆಹಾರ ಶ್ರೇಷ್ಠವಾಗಿರ್ಬೇಕು. ಅದು ಮತ್ತೆ ಚಿಕ್ಕ ಮಕ್ಕಳಿಂದನೇ ಈ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ ನೋಡಿ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದೆಲ್ಲ, ಆ ಪಾಯಿಂಟ್ಸ್ ಮತ್ತೆ ಎಲ್ಲಾ ಪಾಯಿಂಟ್ಸ್ಗಳು 2 ಕೈಯಲ್ಲಿ 2 ಕಾಲಲ್ಲಿ ನೀಟಾಗಿ ಒತ್ತಬೇಕು. ಒತ್ತಿದ್ರೆ ಅವ್ರ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ. ಎನರ್ಜಿ ಫ್ಲೋ ಅವ್ರ ದೇಹದಲ್ಲಿ ಶಕ್ತಿ ಪ್ರಸಾರ ಪ್ರತಿ ಅಂಗಕ್ಕೆ ಸರಿಯಾಗಿ ಆಗಿದ್ರೆ ಅವ್ರಿಗೆ ಯಾವ ರೋಗಗಳು ಬರಲ್ಲ. ಇದು ನಾವು ಚಿಕ್ಕ ವಯಸ್ಸಿಂದ ಪಾಲನೆ ಮಾಡ್ತಾ ಹೋಗ್ಬೇಕು. ಅದು ನಮ್ಗೆ ಗೊತ್ತಿಲ್ಲ. ತುಂಬಾ ಜನಗೆ ಈ ಆಕ್ಯುಪ್ರೆಷರ್ ಬಗ್ಗೆನೇ ಗೊತ್ತಿಲ್ಲ, ನಮ್ಮ ದೇಹದಲ್ಲಿ ಶಕ್ತಿ ಕೇಂದ್ರಗಳು ಇದೆ ಅಂತಾನೂ ಗೊತ್ತಿಲ್ಲ ಅಲ್ವಾ. ಇದೆಲ್ಲ ನಮ್ಗೆ ಗೊತ್ತಿದೆ. ಸೊ ನಮ್ಮ ಸದಸ್ಯರಿಗೆಲ್ಲ ಮಾತಾರ್ ಫೌಂಡೇಶನ್ ಇಂದ ಎಲ್ಲರಿಗೂ ನಿಮ್ಗೆಲ್ಲ ಗೊತ್ತು. ದಯವಿಟ್ಟು ಅದು ಪಾಲನೆ ಮಾಡಿ. ಖಂಡಿತವಾಗಿ ಅವರಿಗೆ ರೋಗ ನಿರೋಧಕ ಶಕ್ತಿ ಖಂಡಿತವಾಗಿ ಬರುತ್ತೆ.
ಇನ್ನೊಂದು ಅವರು ತಿನ್ನೋ ಆಹಾರ, ಅವ್ರು ಕೊಡುವಂತ ಆಹಾರ, ಹೆಚ್ಚು ಇಂಜೆಕ್ಷನ್ಗಳು ಕೊಡಕ್ ಹೋಗ್ಬೇಡಿ, ಹೆಚ್ಚು ಈ ವ್ಯಾಕ್ಸಿನೇಷನ್ ಕೊಡಕ್ ಹೋಗ್ಬೇಡಿ. ವ್ಯಾಕ್ಸಿನೇಷನ್ ಕೊಡೋ ಮುಖಾಂತರ ಏನಾಗ್ತಾ ಇದೆ ಗೊತ್ತಾ, ನಾವು ಅನ್ಕೋತೀವಿ ವ್ಯಾಕ್ಸಿನೇಷನ್ ಕೊಟ್ರೆ ಮಗು ಚೆನ್ನಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದ. ತಪ್ಪೋದು. ಪೂರ್ತಿ ಅದು ಒಂಥರ ಹೇಳ್ಬೇಕಂದ್ರೆ ತಪ್ಪೋದು. ಅದರಿಂದನೇ ಅವ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆ. ಇದು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇತ್ತೀಚಿನ ಮಕ್ಕಳಲ್ಲಿ ನೀವು ಹಸು ಕಾಣಿಸಲ್ಲ ಅಲ್ವಾ? ಹೆಚ್ಚು ಮಕ್ಕಳಿಗೆ ಏನ್ ತೊಂದರೆ ಇಲ್ಲಿ, ಅವರು ತಂದೆ ತಾಯಿ ಅವ್ರಿಗೆ ಬಾಧಿಸ್ತಾರಂತ ಅಂಶ ಏನಂದ್ರೆ, ಈ ಮಕ್ಕಳಿಗೆ ಹಸುವಿಲ್ಲ, ಊಟ ತಿನ್ನಲ್ಲ. ನೋಡಿ, ಪೂರ್ವ ಕಾಲದಲ್ಲಿ ನಮ್ ತಾಯಿ ಅಂತ ನಾವು ಎಕ್ಸಾಂಪಲ್ ತಗೊಂಡಿದ್ರೆ, ಉದಾಹರಣೆಗೆ ನಾವು ಆಲ್ಮೋಸ್ಟ್ 7 ಮಕ್ಕಳು ಅಂದ್ರೆ 7 ಚಿಲ್ಡ್ರನ್. ನಾವು ಇವನ್ನೆಲ್ಲ ಏನೋ ಬೆಳೆಸ್ಬೇಕು, ಇವನ್ನೆಲ್ಲ ಒಳ್ಳೆ ಎಜುಕೇಶನ್ ಕೊಟ್ಟು ಅವ್ನ ತಾಳ್ಮೆಯಿಂದ ಅವನ್ನೆಲ್ಲ ಬೆಳೆಸ್ಬೇಕಂದ್ರೆ ಎಷ್ಟು ಈಜಿ ಆಗಿರ್ಬೋದು ಆ ದಿವಸದಲ್ಲಿ. ಅಂದ್ರೆ ಅಷ್ಟು ಸುಲಭವಾಗಿತ್ತು. ಮಕ್ಕಳನ್ನು ಪಾಲನೆ ಮಾಡಕ್ನು ತುಂಬಾ ಚೆನ್ನಾಗಿತ್ತು. ಅಂದ್ರೆ ಪ್ಯಾರೆಂಟಿಂಗ್ ತುಂಬಾ ಚೆನ್ನಾಗಿ ಈಸಿ ಆಗಿತ್ತು. ಯಾಕೆ ಈಸಿ ಆಗಿತ್ತು ಅಂದ್ರೆ, ಅವ್ರವ್ರ ಊಟ ಸ್ವಲ್ಪ ಅಂದ್ರೆ ಒಂದು ತಟ್ಟದಲ್ಲಿ ಊಟ ಹಾಕಿದ್ರೆ ಊಟ ತಿಂತಾ ಇದ್ರು. ಈಗ ಊಟ ನೀವು ತಿನ್ಸಕ್ ಕೊಡಿ ಆತರ ನೋಡೋಣ. ಯಾವ್ದೇ ಮಕ್ಕಳು ಅವ್ರಾಗಿ ಅವ್ರ ಊಟ ತಿಂತಾ ಇದಾರ? ತಿನ್ನಲ್ಲ. ಎಷ್ಟು ಬಾಧೆ ಅಂದ್ರೆ, ಒಂದು ಮಕ್ಕಳಿಗೆ ಅವರು ಪಾಲನೆ ಮಾಡ್ಬೇಕಂದ್ರೆ, ಒಂದ್ ಮಕ್ಕಳನ್ನ ಪಾಲನೆ ಮಾಡ್ಬೇಕಂದ್ರೆ ಇಡೀ ಜೀವನನೇ ಹೋಗ್ತಾ ಇದೆ. ತಂದೆ ತಾಯಿಗೆ, ಎಸ್ಪೆಷಲಿ ತಾಯಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಹೆಚ್ಚು ಹೇಳ್ಬೇಕಂದ್ರೆ ಎಷ್ಟು ಒತ್ತಡಿ ಅಲ್ವಾ? ಯಾಕಂದ್ರೆ ಅವ್ರಿಗೆ ಹಸು ಆಗಲ್ಲ. ಹಸು ಯಾಕೆ ಆಗಲ್ಲ ಗೊತ್ತಾ? ನಾವು ಕೊಡುವಂತ 28-25 ಇಂಜೆಕ್ಷನ್ಸ್ ಗೊತ್ತಿದ್ಯಾ? ನಾವು ವ್ಯಾಕ್ಸಿನೇಷನ್ ಕೋಸ್ಕರ ಕೊಡ್ತೀವಿ ನೋಡಿ, 25 ಇಂಜೆಕ್ಷನ್ಸ್. ಅದೇ ಪ್ರಧಾನ ಕಾರಣ. ಅದು ಬಿಡಬೇಕಾಗತ್ತೆ. ಆ ಪದ್ಧತಿ ಬಿಟ್ಬಿಟ್ಟು ಏನ್ ಮಾಡ್ಬೇಕು ನಾವು ಅಂದ್ರೆ, ನಾವು ಮಾಡ್ಬೇಕಾಗಿರೋದು ಮೊದಲನೇದಾಗಿ ತಂದೆ ತಾಯಿ ಆಕುಪ್ರದಲ್ಲಿ ಯಾವಾಗ್ಲೂ ಮಾಡ್ಕೊಂತ, ಗರ್ಭಿಣಿ ಆಗಕ್ ಮುಂಚೆನೂ ಮಾಡ್ಕೊಂತ, ತಂದೆನೂ ಅಷ್ಟೇ ಅವ್ರಿಗೆ ಸೆಕ್ಸ್ ಗ್ಲ್ಯಾಂಡ್ ಸರಿಯಾಗಿ ಆಕ್ಟಿವೇಟ್ ಮಾಡ್ಕೊಂತ ಇದೆಲ್ಲ ಮಾಡ್ತಾ ಬರಬೇಕು. ಒಳ್ಳೆ ಆಹಾರ ತಗೊಂತ ಬರಬೇಕು. ಅವಾಗ ನಿಮ್ಗೆ ಹುಟ್ಟುವಂತ ಮಕ್ಕಳು ತುಂಬಾ ಚೆನ್ನಾಗಿರ್ತಾರೆ. ಒಂಥರ ಸ್ಪಿರಿಚುವಾಲಿಟಿ, ಒಂಥರ ಆಧ್ಯಾತ್ಮಿಕತೆ ಪಾಲನೆ ಮಾಡ್ಬೇಕು. ಇನ್ನೊಂದು, ನಾವು ತಿನ್ನುವಂತ ರೈಸು ಹೇಳ್ಬೇಕಂದ್ರೆ ಈ ಸಿರಿಧಾನ್ಯಗಳಿದೆಲ್ಲ, ಅದು ಒಂದು ಬಲವಾದ ಆಹಾರ, ಸ್ಟ್ರಾಂಗ್ ಫುಡ್ ತಿನ್ಬೇಕು. ಅದೊಂದೇ ಅಲ್ಲ, ಅಂದ್ರೆ ಗರ್ಭಿಣಿ ಆಗಕ್ ಮುಂಚೆನೆ ಇದೆಲ್ಲ ಪಾಲನೆ ಮಾಡ್ಬೇಕು. ಚಿಕ್ಕ ವಯಸ್ಸಿಂದನೇ ಎಲ್ಲಾ ಮಕ್ಳಿಗೆ ಇದು ಹೇಳ್ಕೊಡ್ತಾ ಹೋದ್ರೆ ಅವ್ರು ದೊಡ್ಡವರಾಗುವಾಗ ಇದೆಲ್ಲ ಪಾಲನೆ ಮಾಡ್ತಾರೆ. ಅದೊಂದೇ ಅಲ್ಲ, ಇನ್ನೊಂದೇನಂದ್ರೆ ಈ ನಾಟಿ ಅಕ್ಕಿ ಜಾತಿಗಳಿದೆ. ಅದರಲ್ಲಿ ನೀವು ಗರ್ಭಿಣಿ ಆಗಿದೆ ಅಂದ್ರೆ, ಒಂದು ಸ್ತ್ರೀ ಗರ್ಭಿಣಿ ಆಗಿದ ಮೇಲೇನು ಅವ್ರಿಗೂ ಅವ್ರು ಬೇಕಾದಂತ ಮಕ್ಕಳು ಅಂದ್ರೆ, ಒಂದು ಯಾವುದೇ ಮಕ್ಕಳು ಹುಡ್ತಾ ಇದ್ರೆ 3 kg ಮಕ್ಕಳು ತುಂಬಾ ಆರೋಗ್ಯ ಎಷ್ಟಿರ್ತಾರೆ ಅಂದ್ರೆ, ತುಂಬಾ ಶಾರ್ಪ್, ಬ್ರೈನ್ ಶಾರ್ಪು, ಅದೊಂದು ಅದ್ಭುತ ಅಂತ ಹೇಳ್ಬೋದು. ಅಂತ ನಾಟಿ ಅಕ್ಕಿ ಜಾತಿಗಳಿದೆ. ಅದು ನಾನು ವೇಗವಂತವಾಗಿ ನಮ್ಮ ಮಾತಾರ್ ಫೌಂಡೇಶನ್ ಮುಖಾಂತರ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಇದ್ದೀನಿ. ಅಂದ್ರೆ ಆ ನಾಟಿ ರೈಸ್ ಏನಿದೆಯೋ, ಅದು ಆ ಮಹಿಳೆಗೆ ಗರ್ಭಿಣಿ ಆದ್ಮೇಲೆ ಒಂದು 8 ತಿಂಗಳು ಅದು ಕೊಟ್ಟು ನೋಡಿ, ಆಗೋಂತ ಮಕ್ಕಳು ಹೆಂಗಿರ್ತಾರೆ ಅಂದ್ರೆ, ಹುಟ್ಟಿದ ಮೇಲೆ ಹೇಳುವಾಗ ನಿಮ್ಗೆ ಆಶ್ಚರ್ಯ. ಸ್ವಲ್ಪ ನಾನು ಒಂದು ವಿಡಿಯೋ ಹಾಕ್ತೀನಿ, ಅಂದ್ರೆ ತೆಲುಗಲ್ಲಿದೆ, ನಿಮ್ಗೆ ಅರ್ಥ ಆಗಲ್ಲ. ತೆಲುಗು ಅರ್ಥ ಆಗೋರ್ಗು ಅದು ಅರ್ಥ ಆಗತ್ತೆ. ಸೊ 3 kg ಮತ್ತೆ ಒಂದು 10 ದಿವಸಕ್ಕೆ ಇದು ನೋಡಿ, ಕುತ್ತಿಗೆ ಸ್ಟ್ಯಾಂಡ್ ಆಗತ್ತೆ. 10 ದಿವಸ ಅದು ಸಾಧ್ಯವಾಗತ್ತಾ? ನಾರ್ಮಲ್ ಆಗಿ 3 ತಿಂಗಳು ಬೇಕಲ್ಲ ನಾರ್ಮಲ್ ಮಕ್ಕಳಿಗೆ. 10-15 ದಿವಸದಲ್ಲಿ ಈ ಕುತ್ತಿಗೆ ಅನ್ನೋದು ಸ್ಟ್ರೈಟ್ ನಿಂತ್ಕೊಳ್ತದೆ ಅವ್ರಿಗೆ, ಆ ಮಕ್ಕಳಿಗೆ. ಸರ್, ಆದಷ್ಟು ಬೇಗ ಸರ್ ಅದೇನು ಅಂತ ಅದ್ರ ಬಗ್ಗೆ ಹೇಳಿ ಸರ್, ರೈಸ್ ಬಗ್ಗೆ. ಅದು ಸೊ ಅಂದ್ರೆ ಅವ್ರಿಗೆ ಖಂಡಿತವಾಗಿ A2 ಗೀನೆ ಕೊಡ್ಬೇಕು, A2 ತುಪ್ಪನೇ ತಿನ್ಬೇಕು, ಯಾವುದು ಮಾಂಸಾಹಾರ ಮುಟ್ಟಬಾರ್ದು. ಅರ್ಥ ಆಯ್ತಾ? ಪೂರ್ತಿ ಶಾಕಾಹಾರ. ಆಮೇಲೆ ಈ ಅಕ್ಕಿ ಜಾತಿಯನ್ನು ಅದನ್ನು ಚೆನ್ನಾಗಿ ಪಾಲನೆ ಮಾಡೋದು. ಓಕೆ, ಸೊ ಇಂಥದೆಲ್ಲ ನಾವು ಮಾಡ್ತಾ ಹೋಗ್ಬೇಕು. ಆರ್ಗಾನಿಕ್ ಫುಡ್ಡೇ ತಿನ್ಬೇಕು. ಯಾವುದು ವಿಷಪೂರಿತ ಆಹಾರ ಯಾವುದು ಸೇವನೆ ಮಾಡಬಾರ್ದು. ಒಳ್ಳೆ ಪ್ರಾಣಾಯಾಮ ಮತ್ತೆ ಅಪಾನ ಮುದ್ರಾ 8 ತಿಂಗಳಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಇರೋದಂತ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಸರಿಯಾಗಿ ಪ್ರೆಸ್ ಮಾಡ್ಕೋಬೇಕು. ಇದೆಲ್ಲ ಮಾಡಿದ್ರೆ ಸಾಕು ಅಷ್ಟೇ, ಯಾವ ಇಂಜೆಕ್ಷನ್ ಬೇಕಾಗಿಲ್ಲ ಅವ್ರಿಗೆ. ಸರ್, ಇವಾಗಿನ ಮಕ್ಕಳಿಗೆ ಅಂದ್ರೆ ದೊಡ್ಡ ಮಕ್ಕಳು PUC 10th ಮಕ್ಳನ್ನೆಲ್ಲ ಕೂರ್ಸ್ಕೊಂಡು ಊಟ ತಿನ್ನಿಸ್ತಾರೆ ಸರ್ ಇವಾಗ ತಂದೆ ತಾಯಿಗಳು, ನೋಡ್ತಾ ಇದೀವಿ. ಆತರ ಇದೆ ಸರ್. ರೈಟ್ ಸರ್, ಅಕ್ಯುಪ್ರೆಷರ್ ಪಾಯಿಂಟ್ಸ್ ಸುಮಾರು ಹೇಳ್ಕೊಟ್ಟಿದ್ದೀರಾ, ಓಕೆ ಸರ್.
ಬಟ್ ಆದ್ರೆ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಇನ್ನೂ ತಿಳ್ಕೊಬೇಕು ಆಳವಾಗಿ, ಎಲ್ಲೆಲ್ಲಿ ಯಾವ ಪಾಯಿಂಟು ಲೈನ್ಸ್ ಎಲ್ಲ ತಿಳ್ಕೊಬೇಕು ಅಂತಂದ್ರೆ ಸರ್ ಒಂದು ಏನಾದ್ರೂ ವ್ಯವಸ್ಥೆ ಇದೆಯಾ ಸರ್ ತಿಳ್ಕೊಳಕ್ಕೆ? ಏನಿಲ್ಲ ಅಂದ್ರೆ ನೀವು ಒಂದಕ್ಕೂ 2 ಸಾರಿ ನೋಡಿ, ನಿಮ್ಗೆ ಅಲ್ಲಿ ಚಿತ್ರ ನೋಡುವಾಗ ಅರ್ಥ ಆಗುತ್ತೆ. ನಾನು ಇನ್ನೊಂದು ಹೇಳಿದೆ ನಿಮ್ಗೆ, ಪಾಯಿಂಟ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಏನ್ ತೊಂದರೆ ಇಲ್ಲ ಆರ್ತ್ ಅಲ್ಲಿ. ಇದು ಗಮನ ಕೊಡಿ. ಮೊದಲನೇದಾಗಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಗಮನಿಸಬೇಕಾಗಿರೋದು ಎಲ್ಲ ಸ್ನೇಹಿತರೆ. ಸ್ವಲ್ಪ ಇದ್ರಲ್ಲಿ ನಾನು ಹೇಳಿರ್ತೇನೆ, ಇಲ್ಲಿ ನನಗೆ ಒಂದು ಹಾರ್ಟ್ ಪಾಯಿಂಟ್ ಇದೆ, ಇಲ್ಲಿ ಥೈಮಸ್ ಈ ಪ್ಯಾರಾ ಥೈರಾಯ್ಡ್ ಪಾಯಿಂಟ್ ಇಲ್ಲಿ ಇದೆ ಅಂತ 8ನೇ ಪಾಯಿಂಟ್ ಅಂತ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಈ ಕಡೆ ಆ ಕಡೆ ಆದ್ರೂ ಏನ್ ತೊಂದರೆ ಇಲ್ಲ ನಿಮ್ಗೆ. ಅದರಿಂದ ನಿಮ್ಗೆ ಏನ್ ತೊಂದರೆ ಇದೆ? ಆರಾಮಾಗಿ ಒಂದು ಚಿತ್ರ ಮುಂದೆ ಇಟ್ಕೊಳ್ಳಿ, ಒಂದು ಪೆನ್ ತಗೊಳ್ಳಿ, ಆಫ್ಕದರ್ ಪೆನ್ನು ಇಲ್ಲಾಂದ್ರೆ ಸ್ಟಿಕ್ ತಗೊಳ್ಳಿ, ಇಲ್ಲ ನಿಮ್ಮ ಹೆಬ್ಬೆಲ್ ತಗೊಳ್ಳಿ, ಓದ್ತಾ ಹೋಗಿ ಪ್ರತಿ ದಿವಸ. ಇನ್ನೊಂದು, ನಾನು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮುಂಚೆ ನಾನು ಹೇಳಿದ್ದೀನಿ, ಎಲ್ಲಾ ಹಸ್ತಗಳು ಪ್ರತಿ ಒಂದು ಪೂರ್ತಿ ಹಸ್ತ, ಈ ಹಸ್ತ ಇದಕ್ಕೊಂದು ಹೇಳ್ಬೇಕಂದ್ರೆ ಒಂದು 2-3 ನಿಮಿಷ, ಇದಕ್ಕೊಂದು 2-3 ನಿಮಿಷ, 5 ನಿಮಿಷ ನೀಟಾಗಿ ಒತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೇನ್ ತೊಂದರೆ? ಅದಕ್ಕೂ ಪಾಯಿಂಟ್ ಬೇಕಾ ನಿಮ್ಗೆ? ವ್ಯಾಧಿ ಇರುವಾಗ ಪಾಯಿಂಟ್, ಯಾವುದೇ ಒಂದು ಪಾಯಿಂಟ್ ಒತ್ತುವಾಗ ಸ್ವಲ್ಪ ಒತ್ತಡ ಕೊಡುವಾಗ ನಿಮ್ಗೆ ಹೆಚ್ಚು ನೋವು ಅಂತ ಅನಿಸ್ತದೆ ಅಂತ ಇಟ್ಕೊಳ್ಳಿ. ಆವಾಗ ಚಿತ್ರ ನೋಡಿ, ಏನಪ್ಪಾ ಈ ಪಾಯಿಂಟ್ ಯಾಕೆ ಅಷ್ಟು ಪೇನ್ ಅನಿಸ್ತಾ ಇದೆ ನನಗೆ ಅಂತ ಅದು ಚಿತ್ರ ನೋಡಕ್ ಹೋಗಿ. ಅವಾಗ 8ನೇ ಪಾಯಿಂಟ್ ಒತ್ತಿ. 8ನೇ ಪಾಯಿಂಟ್ ಒತ್ತುವಾಗ 8ನೇ ಪಾಯಿಂಟ್ ಅಲ್ಲಿ ಹೆಚ್ಚು ಪೇನ್ ಕಾಣಿಸ್ತದೆ ಅಂತ ಇಟ್ಕೊಳ್ಳಿ. ಯಾವುದೇ ಒಂದು ರೋಗ ನಿಮ್ಮಲ್ಲಿ ಒಂದು 15 ದಿವಸದಿಂದ ಮೇಲೆ ಇದೆಯಾ ಅಂತ ಅರ್ಥ. ಅವಾಗ ಬೇರೆ ಪಾಯಿಂಟ್ಸ್ ಎಲ್ಲ ಒತ್ತಿ ನೋಡಿ, ಅಲ್ಲಿ ಗೊತ್ತಾಗತ್ತೆ ಯಾವ ಪಾಯಿಂಟ್ ನೋವು ಅನಿಸ್ತಾ ಇದೆಯೋ. ಅವಾಗ ನಿಮ್ಗೆ ಅರ್ಥ ಆಗತ್ತೆ, ಓ ಇಂಥ ವ್ಯಾಧಿ ಇದೆ, ಮತ್ತೆ ಅದು ಪರಿಹಾರ ಏನು. ಅದೇ ಪಾಯಿಂಟ್ ಮತ್ತೆ ಒತ್ತೋದು ನೋಡಿ, ಎಷ್ಟು ಸುಲಭ ಇದು. ನಾವು ಮೊದಲನೇದು ಏನಂದ್ರೆ ನಿರ್ಧಾರಣ, ಮತ್ತೆ ತಡೆಗಟ್ಟು, ಮತ್ತೆ ಪರಿಹಾರ ಎಲ್ಲ ನಿಮ್ ಕೈ 2 ಕೈಯಲ್ಲಿದೆ, 2 ಪಾದದಲ್ಲಿದೆ, ಮತ್ತೆ 2 ಕಿವಿಯಲ್ಲಿದೆ. ಏನಿಲ್ಲ, ಬೆಳಗ್ಗೆ ಒದ್ದಿದ ಮೇಲೆ ಮಕ್ಕಳಿಗಾದ್ರು ನೀವಾದ್ರು ಈ ತರ ಚೆನ್ನಾಗಿ ಎಲ್ಲಾ ಪಾಯಿಂಟ್ಗಳು ಈ ತರ ನೋಡಿ, ಈ ತರ ಅನ್ಕೊಳ್ಳಿ ಅಷ್ಟೇ. ಇದು ಅನ್ಕೊಂಡಾಗ ನಮ್ಗೇನು ಇದು ಕಷ್ಟನಾ? ಈ ತರ ಇಷ್ಟು ಒಂದು 2 ನಿಮಿಷ, ಇದಕ್ಕೆ 2 ನಿಮಿಷ ಮಾಡ್ಕೊಳ್ಳಿ. ಆಯ್ತು, ಎಲ್ಲ ಪಾಯಿಂಟ್ ಆಕ್ಟಿವೇಟ್ ಆಯ್ತಲ್ಲ? ಅರ್ಥ ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದೆಲ್ಲ ಸ್ವಯಂ ಚಿಕಿತ್ಸಕ್ಕೋಸ್ಕರ ನಾನು ಹೇಳ್ಕೊಡ್ತಾ ಇರೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನಮ್ಮ ಮೇಲೆ ಆಧಾರ ಪಡಬೇಕು, ಇಲ್ಲ ಇನ್ನೊಬ್ಬರ ಮೇಲೆ ಆಧಾರ ಆಗ್ಬೇಕಂತ ನಾನು ಯಾವ್ದು ಹೇಳ್ಕೊಡಲ್ಲ. ಯಾಕಂದ್ರೆ ನೀವು ಸ್ವಯಂ ಚಿಕಿತ್ಸರ ಆಗ್ಬೇಕು, ಸೆಲ್ಫ್ ಡಿಪೆಂಡೆಂಟ್ ಆಗ್ಬೇಕು. ನಿಮ್ಮ ಜೀವನದಲ್ಲಿ ನೀವೇ ಒಂದು ಮಾಸ್ಟರ್, ಅದು ಗಮನ ಇಟ್ಕೊಳ್ಳಿ ಯಾವಾಗ್ಲೂ. ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್, ಇವತ್ತಿನ ಮತ್ತೆ ಇವತ್ತು ನೀವು ಹೇಳಿದ್ರಿ ಡಿಪ್ರೆಷನ್ ಬಗ್ಗೆ ಹೇಳಿದ್ರಿ ಸರ್. ಇವಾಗಿನ ಪ್ರಪಂಚದಲ್ಲಿ ಫಾಸ್ಟ್ ಲೈಫ್, ಅದ್ರಲ್ಲೂ ಈ ಬೆಂಗಳೂರು ಆತರ ಅಂತ ಬಂದ್ಬಿಟ್ರೆ, ಹಳ್ಳಿ ಈ ಕಡೆ ನಮ್ ಸೈಡ್ ಮೈಸೂರ್ ಸೈಡ್ ಬಂದ್ರೆ ಸ್ವಲ್ಪ ಹಳ್ಳಿ ತರ ಇದೆ. ಬೆಂಗಳೂರು ಅಂತ ಸಿಟಿಗಳಲ್ಲೆಲ್ಲ ಬಂದ್ಬಿಟ್ರೆ ಫಾಸ್ಟ್ ಮೂವಿಂಗ್ ಲೈಫ್ ಸರ್. ಅಲ್ಲಿ ಏನಪ್ಪಾ ಅಂತಂದ್ರೆ ಜನಗಳು ದಿನ ದುಡ್ಡು ಗಳಿಸ್ತಾರೆ, ಅವ್ರಿಗೆ ಏನೇನ್ ಬೇಕು ಎಲ್ಲಾ ಪಡ್ಕೊಂತ ಇದಾರೆ. ಐಷಾರಾಮಿ ಜೀವನ, ಪ್ರತಿಯೊಂದುನು ಕಾರು ಬಂಗ್ಲೆ ಪ್ರತಿಯೊಂದು ಇದೆ. ಆದ್ರೆ ಅವ್ರಿಗೆ ನೆಮ್ಮದಿ ಅನ್ನೋದಿಲ್ಲ. ನೆಮ್ಮದಿ ಅನ್ನೋದಿಲ್ಲ ಅಂತ ಅಂದಾಗ ಈ ತರ ಪಶ್ಚಾತ್ತಾಪ ಮನೋಭಾವ ಇರ್ಬೋದು, ಇಲ್ಲಾಂದ್ರೆ ಈ ತರ ದಿನೇ ಕೊರಗೋದು, ಡಿಪ್ರೆಷನ್ ಲೆವೆಲ್ ತುಂಬಾನೇ ಜಾಸ್ತಿ. ಅವ್ರ ಹತ್ರ ಎಲ್ಲಾನು ಕೊಂಡ್ಕೋಬಹುದು ಮನುಷ್ಯ, ನೆಮ್ಮದಿ ಅನ್ನೋದು ಕೊಂಡ್ಕೊಳಕ್ ಆಗಲ್ಲ. ಹಾಗಾಗಿ ಇವತ್ ಮಾಡಿದ ಟಾಪಿಕ್ ತುಂಬಾನೇ ಚೆನ್ನಾಗಿದೆ ಸರ್. ಮತ್ತೆ ಇದು ಎಜುಕೇಶನ್ ಸಿಸ್ಟಮ್ ಹೇಳಿದ್ರಿ, ಆ ಎಜುಕೇಶನ್ ಸಿಸ್ಟಮ್ ನಮ್ಮಲ್ಲಿರೋ ಅಮೂಲ್ಯವಾದನ್ನ ನಾವು ಕಳ್ಕೊಂಡು ಇವಾಗ ಬೇರೆಯವರು ತಿಳಿಸಿರೋದನ್ನ ನಾವು ಮಾಡ್ತಾ ಇದೀವಿ. ನಮ್ಮಲ್ಲಿರೋ ಅಂತ ಈ ನಳಂದ ವಿಶ್ವವಿದ್ಯಾಲಯ, ಹಿಂದಿಂದ ಪ್ರಾಚೀನವಾದದ್ದು ಈ ಗುರುಕುಲ ವ್ಯವಸ್ಥೆ, ಅದನ್ನೆಲ್ಲ ಇವಾಗ ಅದ್ರ ಹೆಸರಲ್ಲಿ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸರ್. ಆದ್ರೆ ಅದ್ರಲ್ಲಿ ಇರ್ಬೇಕಾಗಿದ್ದಂತ ಮೌಲ್ಯ ಆಗಿರ್ಬೋದು, ಅಥವಾ ನಮ್ಮ ಸಂಸ್ಕೃತಿನ ಎತ್ತಿ ಹಿಡಿಯೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಏನು ಎಲ್ಲ ಮರೆಸ್ಬಿಟ್ಟಿದ್ದಾರೆ. ಎಲ್ಲಾ ವೈಭವೀಕರಣ ಮಾಡಿದ್ದಾರೆ ಅಷ್ಟೇ ಅದ್ರ ಬಗ್ಗೆ. ಹಾಗಾಗಿ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಈ ನಾವು ಅದಕ್ಕೆ ಈ ಪ್ರಕೃತಿಗೆ ನಾವೇನಾದ್ರೂ ಕೊಡ್ಬೇಕು ಅಂತ ಅಂದ್ರೆ ಅದು ನಿಜ. ನಾವೇನಾದ್ರೂ ನಾವೇನು ತಕೊಂಡ್ ಬಂದಿಲ್ಲ, ನಾವೇನು ಮಾಡಿಲ್ಲ, ನಾವೇನು ತಕೊಂಡ್ ಹೋಗಲ್ಲ. ಇಲ್ಲಿರೋದನ್ನ ಇಲ್ಲಿಗೇನೆ ಕೊಟ್ಬಿಟ್ಟು ಹೋಗ್ಬೇಕು. ಅದಕ್ಕೆ ಒಂದು ನಿಸ್ವಾರ್ಥ ಮನೋಭಾವನೆ ಅಷ್ಟೇ ಮಾತ್ರ ಸಾಕು. ನೀವ್ ಹೇಳಿದ್ರಿ ಇವಾಗ ಒಬ್ಬ ಮನುಷ್ಯ ಒಂದು ಸಸಿ ನೆಟ್ರೆ 5 ಜನರಿಗೆ ಆಕ್ಸಿಜನ್ ಬರುತ್ತೆ ಅಂತ. ಆ ತರನೇ ಮನುಷ್ಯನಲ್ಲಿ ಸಣ್ಣ ಬದಲಾವಣೆ ಅಂತಾನು ಮಾಡಿದ್ರೆ, ಪ್ರತಿ ವರ್ಷ ಮನುಷ್ಯ ಅವ್ರವ್ರ ಬರ್ತಡೇ ಅಂತ ಸೆಲೆಬ್ರೇಷನ್ ಮಾಡ್ತಿರ್ತಾರೆ,
ಸರ್ ಅದು ಆ ಬರ್ತ್ಡೇ ಅಂತ ಸೆಲೆಬ್ರೇಷನ್ ಮಾಡಿದಾಗ ಈ ಕೇಕ್ ಕಟ್ ಮಾಡೋದು ಆ ತರದೆಲ್ಲ ಮಾಡಿ ಹೆಲ್ತ್ ಹಾಳ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೊಂದು ಮಗದೊಂದು ಮಾಡಿರ್ಬೋದು, ಅದನ್ನ ಮಾಡೋದ್ರ ಬದಲು 4 ಜನ ಅನಾಥಾಶ್ರಮನೋ ವೃದ್ಧಾಶ್ರಮನೋ ಈ ತರನೋ ಹೋಗಿ ಅವ್ರಿಗೆ ಒಂದ್ ಸ್ವಲ್ಪ ಏನಾದ್ರು ಅವ್ರಿಗೆ ಬೇಕಾಗಿದ್ದಂತ ಮೆಡಿಸನ್ಗೆ ಅಥವಾ ಏನಾದ್ರು ಅವ್ರಿಗೆ ಬೇಕಾಗಿರೋಂತ ಊಟಕ್ಕೆ ಕೊಡೋದು, ಇಲ್ಲ ಅಂತಂದ್ರೆ ಅವ್ರಿಗೆ ಅವ್ರ ಹೆಸರಲ್ಲಿ ಒಂದು ಸಸಿ ನೆಡೋದು ಪ್ರತಿ ವರ್ಷನೂ. ಅದನ್ನ ಅವ್ರ ಹತ್ರ ಜಾಗ ಇಲ್ಲ ಅಂತ ಅನ್ಸಿದ್ರೆ ಅವರ ನಿಯರೆಸ್ಟ್ ಇರೋಂತ ದೇವಸ್ಥಾನದಲ್ಲೋ ಅಥವಾ ಈ ರೋಡ್ ಸೈಡ್ ಅಲ್ಲಿ ಇರೋಂತ ಈ ಮಧ್ಯೆ ಡಿವೈಡರ್ಸ್ ಇರ್ತದಲ್ಲ, ಅಲ್ಲಾದ್ರೂ ಒಂದೊಂದ್ ಸಸಿ ನೆಟ್ರೆ ಅದು ಅವ್ರಿಗೆ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ಅಷ್ಟು ಸಸಿಗಳನ್ನ ನೆಟ್ಟು ಒಂದು ಪ್ರಕೃತಿಗೆ ಕೊಡುಗೆ ಕೊಟ್ಟು ಹೋಗಂತ ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋದು ನನ್ನ ಅನುಭವ ಮಾಸ್ಟರ್. ಇದು ಯುದ್ಧ ಪ್ರಾತಿಪದಲ್ಲಿ ಮಾಡ್ಬೇಕಮ್ಮ. ಯಾಕಂದ್ರೆ ಈಗಾಗಲೇ ಭೂ ವಾತಾವರಣ ಹೆಚ್ಚು ಉಷ್ಣತ ಆಗಿದೆ, ನೋಡ್ತಾ ಇದ್ರೆ ತಾಪಮಾನ ಹೌದು. ಹೆಚ್ಚಾಗಿದೆ. ಓಕೆ, ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಲ್ಲ, ಇದು ಹೆಚ್ಚು ಸಮಸ್ಯೆ ಈಗಾಗಲೇ ನಾವು ಕಾಣಿಸ್ಕೊತಾ ಇದ್ವಿ. ಮುಂದಿನ ದಿವಸದಲ್ಲಿ ಇನ್ನೂ ಏನೇನು ಆಗ್ತದೋ ಗೊತ್ತಿಲ್ಲ. ಎಷ್ಟು ಅದು ನಿಜ ಮಾಸ್ಟರ್. ಎಷ್ಟು ಫ್ಲಡ್ಸ್ ಬರುತ್ತೋ, ಎಷ್ಟು ಈ ಪ್ರಕೃತಿ ವೈಪರೀತ್ಯಗಳು ಬರ್ತದೋ ಗೊತ್ತಾಗ್ತಾ ಇಲ್ಲ. ಅರ್ಥ ಆಯ್ತಾ? ಇದಕ್ಕೂ ಕಾರಣ ಏನು ನಾವೇ. ಆದ್ರೆ ನಮಗೂ ಅದಕ್ಕೂ ಕಾರಣ ಏನಂದ್ರೆ ನಮ್ಮ ಅಜ್ಞಾನ. ಈ ಜ್ಞಾನವನ್ನು ಒಂದು ಎಲ್ಲಿ ಕೊಡ್ಬೇಕು? ಜ್ಞಾನ ಅನ್ನೋದು ವಿಶೇಷವಾಗಿ ಒಂದು ಶಾಲೆಯಲ್ಲಿ ಕೊಡ್ಬೇಕು, ಕಾಲೇಜಲ್ಲಿ ಕೊಡ್ಬೇಕು, ಯೂನಿವರ್ಸಿಟಿಯಲ್ಲಿ ಕೊಡ್ಬೇಕು. ಎಲ್ಲಿ ಕೊಡ್ತಾ ಇಲ್ಲ. ಏನ್ ಕೊಡ್ತಾರ ಜ್ಞಾನ? ನಮ್ಗೆಲ್ಲಾ ಕಲ್ಸ್ಕೊಡುವಂತ ಜ್ಞಾನ, ನಾವು ಆ ಕಲ್ಸ್ಕೊಡುವಂತ ಜ್ಞಾನ ಅಂದ್ರೆ ನಾವು ಈ ತರ ತಯಾರಾಗಿ ಅಲ್ವಾ? ಯಾವುದೇ ಸಂಸ್ಕೃತ ಬರ್ತಾ ಇದೆ, ಮ್ಯಾಥಮೆಟಿಕ್ಸ್ ಬರ್ತಾ ಇದೆ, ಈ ತರ ಒಂದೊಂದು ವಿಶೇಷ ಜ್ಞಾನ ಒಬ್ಬೊಬ್ರಿಗೆ ಇರುತ್ತೆ. ಒಂದು ಸಂಸ್ಕೃತ ಇಲ್ಲ, ಒಬ್ಬರಿಗೆ ಸಂಸ್ಕೃತ ತುಂಬಾ ಚೆನ್ನಾಗಿ ಬರ್ತದೆ, ಇನ್ನೊಬ್ರು ಮ್ಯಾಥಮೆಟಿಕ್ಸ್, ಇನ್ನೊಬ್ರಿಗೆ ಸಂಗೀತ, ಇನ್ನೊಬ್ರಿಗೂ ಹೇಳ್ಬೇಕಂದ್ರೆ ಲಿಟ್ರೇಚರು. ಇದೆಲ್ಲ ಅವರು ಕಲಿದಿರೋದು ಅವ್ರ ಜೀವನದಲ್ಲಿ ಒಂದು ಶಾಲೆಯಿಂದ ಕಾಲೇಜಿಂದ ಕಲ್ದಿರೋದು. ಅದೇ ತರ ಜೀವನ ವಿಧಾನವನ್ನು ಕಲಿಸ್ಕೊಟ್ಟಿದ್ರೆ ಚೆನ್ನಾಗಿತ್ತು ನೋಡಿ. ನೀವೊಂದು ಸೈಂಟಿಸ್ಟ್ ಆಗ್ಬೋದು, ನೀವೊಂದು ಮ್ಯಾಥಮೆಟಿಷಿಯನ್ ಆಗ್ಬೋದು. ಆ ಜೊತೆಗೆ ನೋಡಿ ಇದೆಲ್ಲ ಮಾಡ್ತಾ ಹೋಗಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಮತ್ತೆ ನಿಮ್ಮ ಸುತ್ತು ಪರ್ಯಾವರಣ ಈ ತರ ನೋಡ್ಕೊಳ್ಳಿ, ಪರಿರಕ್ಷಿಸಿ. ಭೂಮಿ ತಾಯಿಯನ್ನು ಈ ತರ ಮಾಲಿನ್ಯ ಮಾಡಬಾರ್ದು, ನೀರಿನ ಈ ತರ ಶುದ್ಧಿ ಮಾಡ್ಕೊಳ್ಳಿ. ಪ್ರತಿಯೊಂದು ಏರಿದ್ರೆ ಈ ತರ ಆಗ್ತಾ ಇತ್ತಾ? ಇಂಥ ಪರಿಸ್ಥಿತಿ ಬರ್ತಾ ಇತ್ತಾ? ಹೌದು ಮಾಸ್ಟರ್. ಅಂದ್ರೆ ಕೃತಜ್ಞತಾ ಮನೋಭಾವನ ಅನ್ನೋದನ್ನ ಹೇಳ್ಕೊಡ್ಬೇಕಿತ್ತು ಅವ್ರಿಗೆ. ನಾವಿರೋ ಈ ಸಂಪತ್ನೆಲ್ಲ ಬಳಸಿದೀವಿ, ಆದ್ರೆ ನಾವೆಲ್ಲ ಇದನ್ನೆಲ್ಲ ಮುಗಿಸ್ಬಿಟ್ರೆ ನೆಕ್ಸ್ಟ್ ಬರೋ ಜನರೇಷನ್ಗೆ ನಾವೆಲ್ಲ ಖಾಲಿ ಮಾಡ್ಬಿಟ್ಟು ಹೋಗ್ಬಿಡ್ತೀವಿ. ಅವ್ರಿಗೂ ಕೂಡ ಬದುಕೋ ಹಕ್ಕಿದೆ, ಮತ್ತೆ ಸ್ವತಂತ್ರ ಇದೆ. ಹಂಗಾಗಿ ನಾವುನು ಅವ್ರಿಗೆ ಏನಾದ್ರು ಕೊಡುಗೆ ಆಗಿ ಕೊಟ್ಬಿಟ್ಟು ಹೋಗ್ಬೇಕು ಅನ್ನೋ ಕೃತಜ್ಞತಾ ಭಾವನೆ ಬೆಳೆಸಿದ್ರೆ ಎಲ್ಲಾ ಮಕ್ಳಲ್ಲಿ ಇವಾಗ ಏನೇ ಒಂದು ಹೇಳ್ಬೇಕು ಅಂತಂದ್ರೆ ಮಕ್ಳಿಗೆ ತುಂಬಾನೇ ಚೆನ್ನಾಗ್ ಅರ್ಥ ಆಗುತ್ತೆ. ಈ ಲೋಯರ್ ಮಿಡ್ಲ್ ಲೆವೆಲ್ ಇಂದಾನೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ರೆ ಅವ್ರು ನಿಜವಾಗ್ಲೂ ಅವ್ರು ಸ್ವಲ್ಪ ದೊಡ್ಡವ್ರ ಆಗಷ್ಟೊಳಗೆ ಅವ್ರಿಗೆ ಸ್ಟ್ರಾಂಗ್ ಮೈಂಡ್ ಸೆಟ್ ಬರುತ್ತೆ. ನಾವ್ ಇದನ್ನ ಮಾಡ್ಲೇಬೇಕು, ಇದ್ರಲ್ಲಿ ಏನೋ ತುಂಬಾ ಒಳ್ಳೇದಿದೆ ಅನ್ನೋದನ್ನ ಮಾಡ್ತಾರೆ ಅಷ್ಟೇ. ರೈಟ್. ಸರ್ ನಿಜ ಸರ್. ಈಗ ಶಿಕ್ಷಣ ಪದ್ಧತಿಯಲ್ಲಿ ಮೇಡಮ್ ಹೇಳಿದ್ರು, ನಂದಿನಿ ಮೇಡಮ್ ನೀವು ಸಹ ಹೇಳ್ತಾ ಇದ್ದೀರಾ, ನಿಜವಾಗ್ಲೂ ಸಾಕಷ್ಟು ಬದಲಾವಣೆ ತರ್ಬೇಕು ಸರ್. ಈಗ ನಾವು ಅಲ್ಲಲ್ಲೇ ಮಾತುಗಳನ್ನ ಹೇಳ್ತಾ ಇರ್ತೀವಿ, ಎಜುಕೇಟೆಡ್ಸ್ ಕೂಡ ಜಾಸ್ತಿ ಈ ಸಮಾಜನ ಹಾಳು ಮಾಡ್ತಿದ್ದಾರೆ ಅಂತ. ಯಾಕೆಂದ್ರೆ ಸರ್ ಪುಸ್ತಕದಲ್ಲಿ ನಿಜವಾಗ್ಲೂ ಇದೆಲ್ಲ ಇಲ್ಲ. ಇಂಥ ವಿಚಾರಗಳನ್ನ ಸ್ವಲ್ಪನಾದ್ರೂ ಅಳವಡಿಕೆ ಮಾಡಿದ್ರೆ ಈ ತರ ಎಲ್ಲ ಪರಿಸ್ಥಿತಿ ಇದೆಲ್ಲ ಈಗ ಯಾವ ತರ ಆಗಿದೆ ಅಂದ್ರೆ, ಎಜುಕೇಶನ್ ಸಿಸ್ಟಮ್ ಎಕನಾಮಿಕಲ್ ಎಜುಕೇಶನ್ ಸಿಸ್ಟಮ್ ಆಗಿದೆ. ಇದು ಎಕಾನಮಿ ಬೇಸ್ಡ್, ಅಂದ್ರೆ ಎಲ್ಲ ಆರ್ಥಿಕ ಆಧಾರ, ಹಣಕಾಸು ಬೇಸ್ಡ್, ಹಣಕಾಸು ಆಧಾರವಾಗಿ ಎಜುಕೇಶನ್ ಸಿಸ್ಟಮ್ ತಯಾರು ಮಾಡಿದ್ದಾರೆ. ನೀವು ಓದಿ ಮಾರ್ಕ್ಸ್ ತಗೊಳ್ಳಿ, ಒಳ್ಳೆ ಜಾಬ್ ತಗೊಳ್ಳಿ, ಒಳ್ಳೆ ದುಡ್ಡು ಸಂಪಾದನೆ ಮಾಡಿ, ಇಷ್ಟೇ ಅವ್ರು ಹೇಳ್ತಾ ಇರೋದು. ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಲ್ಲ ಅದರಲ್ಲಿ. ಮತ್ತೆ ಇವಾಗ ಏನು ಗೊತ್ತಾ ಸರ್, ಯಾರೇ ಒಬ್ರು ಡಿಗ್ರಿ ಮುಗಿಸ್ಕೊಂಡ್ ಬಂದ್ರೆ ಅವರು ಅಲ್ಲಿ ಬುಕ್ಸ್ ಅಲ್ಲಿ ಓದಿರೋದು ಏನಿರುತ್ತೆ ಅಷ್ಟೇ ಒಂದ್ ಬಿಟ್ರೆ ಅವ್ರ ಜೀವನಕ್ಕೆ ಬೇಕಾಗಿರೋಂತ ಬೇಸಿಕ್ ಕೂಡ ಅವ್ರಿಗೆ ಗೊತ್ತಿರಲ್ಲ ಸರ್. ಇಲ್ಲ ಅವ್ರಿಗೆ ಒಂದು ಜಾಬ್ ಸಿಗ್ಲಿಲ್ಲ, ಆಯ್ತು ಜಾಬ್ ಸಿಕ್ಕಿಲ್ಲ ಅಂತ ಅಂದ್ರೆ ತಮ್ಮ ಸ್ವಂತವಾಗಿ ಏನಾದ್ರು ಒಂದು ಉದ್ಯೋಗ ಮಾಡ್ತೀನಿ ಅನ್ನೋಷ್ಟೂನು ಅವ್ರಿಗೆ ಕುಶಲತೆ ಇಲ್ಲ, ಕೌಶಲ್ಯತೆ ಇಲ್ಲ. ಸುಮ್ನೆ ಹೆಸರಿಗೆ ಮಾತ್ರ ಡಿಗ್ರೀಸ್ ಅಂತ ಅನ್ಬಿಟ್ಟು ಯೂನಿವರ್ಸಿಟೀಸ್ ಎಲ್ಲ ಕೊಡ್ತಾ ಇದಾರೆ. ನಮ್ಮ ಹೇಳ್ಬೇಕು ಅಂದ್ರೆ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅವರು ಡಿಗ್ರೀಸ್ ಆಗಿರ್ಬೋದು, ಪ್ರತಿಯೊಂದು ಏನೇ ಒಂದ್ ಸಿಸ್ಟಮ್ ಮಾಡ್ತಾ ಇದ್ರಲ್ಲ ಸರ್, ಅದೇನು ಒಳ್ಳೇದಲ್ಲ ಸರ್ ನನ್ನ ಪ್ರಕಾರ. ನಾವು ಡಿಗ್ರಿ ಪ್ರತಿ ವರ್ಷ ಅಷ್ಟೆಷ್ಟು ಜನ ಡಿಗ್ರಿ ಹೋಲ್ಡರ್ಸ್ ಅಂತ ಬರ್ತಾ ಇದಾರೆ. ಆಮೇಲೆ ನಮ್ ಭಾರತ ದೇಶದಲ್ಲಿ ಜಾಸ್ತಿ ಯೂತ್ ಸಂಪನ್ಮೂಲ ಅನ್ನೋದ್ರಲ್ಲಿ ಈ ಮಾಮೂಲಿ ಯಂಗೆಸ್ಟ್ ಆಗಿರೋಂತ ಇದಿರೋದು ನಮ್ ಭಾರತ ದೇಶದಲ್ಲೇ. ಚೈನಾದಲ್ಲೆಲ್ಲ ಲೆಕ್ಕ ಹಾಕೊಂಡ್ರೆ ಅವ್ರ ಆಗ್ಲೇ ವೃದ್ಧಾಪ್ಯ ವಯಸ್ಸು
ವೃದ್ಧಾಪ್ಯ ಇರೋರು ಚೈನಾದಲ್ಲೆಲ್ಲ ಜಾಸ್ತಿ. ಆದ್ರೆ ನಮ್ಮಲ್ಲಿರುವಂತ ಯೂಸ್ ಇದು ರಿಸೋರ್ಸ್ ನ ನಾವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂತ ಇಲ್ಲ. ಮತ್ತೆ ಅವರಲ್ಲೂ ಅಷ್ಟೇ ಅಂತ ಪ್ರಬುದ್ಧತೆ ಈಗ ಡಿಗ್ರಿ ತಗೊಂಡವ್ರೆ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ವಾಟ್ ನೆಕ್ಸ್ಟ್ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ತುಂಬಾ ಜನ ನಿರುದ್ಯೋಗಿಗಳಾಗಿ ಇದು ವೇಸ್ಟ್ ಆಗಿ ಇದ್ರೆ ಸರ್. ರೈಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತೆ ಇವತ್ತಿನ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೆಸ್ಕೊಡ್ರಿ ಸರ್, ತುಂಬಾ ಧನ್ಯವಾದಗಳು ಸರ್. ನಮಸ್ತೆ ಗುರುಜಿ. ನಮಸ್ತೆ. ಅದೇ ಸರ್, ನಾನು ಹಿಂದೆ ಹೆಲ್ತ್ ವರ್ಕ್ಶಾಪ್ ನಲ್ಲಿ ಅಟೆಂಡ್ ಆಗಿದ್ದು. ಇವತ್ತ ತಾವು ಹೇಳೋದ್ರಿಂದ ರಿವಿಷನ್ ಆದಂಗ ಆಯ್ತು ಸರ್. ಅಂದ್ರೆ ನಾವು ಆರೋಗ್ಯ ಅಂದ್ರೆ ಕೇವಲ ದೈಹಿಕವಾಗಿ ಆರೋಗ್ಯ ಇರುವುದಲ್ಲ, ವಿಶ್ವ ಆರೋಗ್ಯ ಸಂಸ್ಥೆನೂ ಕೂಡ ಹೇಳಿದೆ ಅತ್ಯುತ್ತಮವಾದ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ಥಿತಿ ಆರೋಗ್ಯವಾಗಿದ್ರೆ ಮಾತ್ರ ಆರೋಗ್ಯ, ಬರೀ ಕಾಯಿಲೆಗಳಿಲ್ಲದ ಸ್ಥಿತಿ ಅಲ್ಲ ಅಂತಂದು ಅದು ಈಗ ನನ್ಗೆ ರಿವಿಷನ್ ಆಯ್ದಂಗಾತು. ನಂತರ ಆರೋಗ್ಯ ಅಂದ್ರ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಔದ್ಯೋಗಿಕ, ಭಾವನಾತ್ಮಕವಾಗಿ ನಾವು ಫಿಟ್ ಇದ್ದಾಗ ಮಾತ್ರ ನಮ್ದು ಆರೋಗ್ಯ ಸರಿಯಾಗಿರುತ್ತೆ ಅಂತ ಅನ್ನೋದು ನಾನು ತಿಳ್ಕೊಂಡೆ ಇವತ್ತಿಂದ. ಅದರಲ್ಲಿ ನಮ್ಗ ಮಾನಸಿಕ ಆರೋಗ್ಯದ ಬಗ್ಗೆ ಇವತ್ತು ತಾವ್ ಹೇಳಿದ್ರಿ. ನಮಗೂ ಹೆಲ್ತ್ ವರ್ಕ್ಶಾಪ್ ನಲ್ಲಿ ಟೆನ್ಷನ್ ಮತ್ತು ಮಾನಸಿಕ ಇದರಿಂದ ಟೆನ್ಷನ್ ಮತ್ತು ಚಿಂತೆ ಇರೋದ್ರಿಂದ ನಮ್ ಬ್ರೈನ್ ನಲ್ಲಿ ನೆಗೆಟಿವ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಅಂತ ಅವ್ರು ಹೇಳಿದ್ದು ನನ್ಗೆ ಇವತ್ತು ನೆನಪಾಯ್ತು. ಅದರಿಂದ ನಮ್ಗ ಮೇನ್ ನಮ್ಮ ಬಾಡಿಗೆ ಮೇನ್ ಮೆದುಳಲ್ಲ, ಆ ಮೆದುಳಿನಲ್ಲೇ ನೆಗೆಟಿವ್ ಚಿಂತೆಗಳಿಂದ ಅಲ್ಲಿ ನೆಗೆಟಿವ್ ಕೆಮಿಕಲ್ಸ್ ರಿಲೀಸ್ ಆಗೋದ್ರಿಂದ ಅದು ಪ್ರತಿಯೊಂದು ಬಾಡಿ ಅಂಗಾಂಗಗಳ ಮೇಲೆ ಪ್ರಭಾವ ಬೀರ್ತೈತಿ ಅಂತ ಅನ್ನೋದು ಹೇಳಿದ್ರು. ಅದನ್ನ ನಾನು ಇವತ್ತ ತಮ್ಮ ಪಾಯಿಂಟ್ಸ್ ಇಂದ ತಿಳ್ಕೊಂಡೆ. ಅವಾಗ ನಾವ್ ಅಲ್ಲಿ ಏನ್ ಕಂಡ್ಕೊಂಡಿದ್ದೆ ಅಂದ್ರ ದೈಹಿಕವಾಗಿ ಆರೋಗ್ಯ ಮತ್ತು ನಾವು ಸಾಮಾಜಿಕವಾಗಿ ಆರೋಗ್ಯ ಯಾವ ರೀತಿ ಇರ್ಬೋದು ಅಂತ ತಿಳ್ಕೊಂಡಿದ್ದೆ. ಅವರು ಮಾನಸಿಕವಾಗಿ ಆರೋಗ್ಯದ ಬಗ್ಗೆ ಮತ್ತು ಆಧ್ಯಾತ್ಮಿಕದ ಬಗ್ಗೆನೂ ಹೇಳಿದ್ರು. ಅವಾಗ ಈಗ ನಾವು ಪ್ರತಿದಿನ ಧ್ಯಾನ ಮಾಡ್ತಾ ಇರೋದ್ರಿಂದ ಆಧ್ಯಾತ್ಮಿಕವಾಗಿ ಯಾವ ರೀತಿ ನಮ್ಮ ಮನಸ್ಸು ಫಿಟ್ ಆಗಿದೆ, ನಾವ್ ಹೆಂಗ ಆರೋಗ್ಯವನ್ನು ತಗೊಳ್ತಾ ಇದ್ದೇವೆ ಅಂತ ಅನ್ನೋದು ಇದು ಗೊತ್ತಾಯ್ತು ಸರ್. ತುಂಬಾ ಥ್ಯಾಂಕ್ ಯು ಸರ್. ಇದನ್ನ ಇನ್ನೂ ನಾನು ಹೆಲ್ತ್ ವರ್ಕ್ಶಾಪ್ ಮೇಲೆ ಅಟೆಂಡ್ ಆಗೋದ್ರಿಂದ ಪ್ರತಿಯೊಂದು ಪಾಯಿಂಟ್ಸ್ ನಾನು ನೋಟ್ ಮಾಡ್ಕೊಂಡಿದ್ದೇನೆ. ಅವಾಗ ಯಾವ್ದು ಪಾಯಿಂಟ್ಸ್ ಗೆ ಇದನ್ನ ತಾವ್ ಹೇಳೋ ಪಾಯಿಂಟ್ಸ್ ನಾನು ನೋಡಿದಾಗ ಒಂದಕ್ಕೊಂದು ಸಾಮ್ಯತೆ ಕಂಡು ಬಂತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಆ ನಂತರ ನಾವು ಗಿಡಗಳನ್ನ ನೆಡಕ್ಕೆ ಈಗ ಸಿಟಿ ಒಳಗೆ ಜಾಗ ಇಲ್ಲ, ಆದ್ರೆ ಸಣ್ಣ ಸಣ್ಣ ಪಾಟ್ಗಳನ್ನ ನೆಡೋದ್ರಿಂದ ನಾವು ಕೊಡುಗೆ ಕೊಡಬಹುದು ಅಂತ ಅಭಿಪ್ರಾಯ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಬರ್ತ್ಡೇ ಆದ ತಕ್ಷಣ ನಾವು ಅವ್ರ ಹೆಸರಲ್ಲೇ ಒಂದು ಪಾಟ್ನ ತಂದು, ಹೊಸ ಪಾಟ್ನ ಅದ್ರಲ್ಲಿ ಸಸಿ ನೆಟ್ಟು ಅದನ್ನ ಸಂಪ್ರದಾಯ ಬೆಳೆಸ್ಕೊಂತ ಬಂದಿದ್ದೇವೆ. ಒಂದು 50ರಿಂದ ಅಂದ್ರೆ ಅದು ಏನ್ ಮಾಡ್ಬೇಕಂದ್ರೆ ನೀವು ಈ ಪಾರ್ಕ್ಗಳು, ಗಾರ್ಡನ್ಸ್, ಪಬ್ಲಿಕ್ ಪ್ಲೇಸ್ ಇರ್ತದಲ್ಲ, ಅಲ್ಲೆಲ್ಲ ಯಾರು ಅಬ್ಜೆಕ್ಷನ್ ಮಾಡಲ್ಲ. ಅಲ್ಲಿ ಗಿಡಗಳು ಹಾಕೋದು ಅಷ್ಟೇ. ಗಿಡಗಳು ಯಾವಾಗ ಹಾಕ್ಬೇಕು, ಕರೆಕ್ಟ್ ಆಗಿ ಸ್ವಲ್ಪ ಈ ಬಿಸಿಲುಗಾಲ ಮುಗಿತಾ ಇರ್ತದೆ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗ್ತದಲ್ಲ, ಅವಾಗ ಹಾಕ್ಬಿಟ್ರೆ ಖಂಡಿತವಾಗಿ ಚೆನ್ನಾಗಿ ಬೆಳೀತದೆ, ಏನ್ ತೊಂದರೆ ಇಲ್ಲ. ಓಕೆ ಹೌದು ಸರ್, ಅದನ್ನು ಮಾಡಿದೇವೆ ನಾವು. ಇದು ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂದ್ರ ಅಟ್ಲೀಸ್ಟ್ ನಮ್ ಪರಿಸರ ಕಾಪಾಡ್ಕೊಳ್ಳಿಕ್ಕೆ ಒಂದು 50 ಪಾಟ್ ನಾವು ಮಾಡಿದೇವೆ ಆಲ್ರೆಡಿ. ಥ್ಯಾಂಕ್ ಯು ಸರ್. ಓಕೆ ಓಕೆ, ರೈಟ್. ಸೊ ಸ್ನೇಹಿತರೆ, ಕೊನೆಯದಾಗಿ ಯಾರು ಮಾತಾಡ್ಬೇಕಾ? ಕ್ಲೋಸ್ ಮಾಡೋಣ, ಸೆಷನ್ ಕ್ಲೋಸ್ ಮಾಡ್ತೀವಿ. ಗುಡ್ ಮಾರ್ನಿಂಗ್ ಸರ್. ಹಾ, ಹೇಳಿ ಬಸವರಾಜ್. ಸರ್, ಆಕ್ಚುಲಿ ಇದು PDF ಏನಾದ್ರು ನೋಡಿದ್ರ ಸರ್? ಅದು ದೀಪಾ ಮೇಡಮ್ ಕಳ್ಸಿದ್ರ ಅಂತ PDF. ಅದು ಪೂರ್ತಿ ನೋಡಿಲ್ಲ, ನಿನ್ನೆ ಟೈಮ್ ಸಿಕ್ಕಿಲ್ಲ. ಇವತ್ತು ನೋಡಿ ನಾನು ಅವ್ರಿಗೆ ರಿಪ್ಲೈ ಕೊಡ್ತೀನಿ. ಫೈನ್ ಸರ್, ಫೈನ್. ಓಕೆ, ರೈಟ್ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಸೊ ರೈಟ್ ಸ್ನೇಹಿತರೆ, ಸೊ ಈಗ ಮುಕ್ತಾಯ ಮಾಡೋಣ. ಸೊ ದೀಪಾ ಮೇಡಮ್ ಮಾತಾಡ್ಬೇಕಾ? ಹೌದು ಗುರುಜಿ. ಮಾತಾಡಿ. ನಾನ್ ಏನ್ ಅನ್ಕೊಂಡೆ ಅಂತ ಈಗ ಸ್ವಲ್ಪ ಬೇಸಿಗೆ ಮುಗಿದ್ಮೇಲೆ ಮಳೆಗಾಲ ಶುರು ಆಗುತ್ತಲ್ಲ ಗುರುಜಿ, ನಾವು ಒಂದು ಮಹಾವರ ಫೌಂಡೇಶನ್ ಇಂದ ಒಂದು ಗಿಡಗಳನ್ನ ನೆಡುವ ಒಂದು ಅಭಿಯಾನವನ್ನ ಮಾಡೋಣ ಗುರುಜಿ. ಒಂದು ಮನೆಯಿಂದ ಅಟ್ಲೀಸ್ಟ್ ಒಂದೊಂದ್ ಗಿಡ ಆದ್ರೂ ಹಾಕೋ ಹಾಗೆ ನಮ್ಮ ಸುತ್ತಮುತ್ತ ಇರೋ ಒಂದು 40-50 ಮನೆಗಳಿಗೆ ಅಟ್ಲೀಸ್ಟ್ ಒಂದು ಸೀಡ್ಸ್. ನಮ್ಮನೆ ಬೇವಿನ ಮರ ಇದೆ ಗುರುಜಿ, ನಾನ್ ಸ್ವಲ್ಪ ಬೇವಿನ ಬೀಜಗಳನ್ನೆಲ್ಲ ತೆಗ್ದಿಟ್ಟಿದೀನಿ. ಅವ್ರವ್ರ ಮನೆಗೆ ಹೋಗಿ ಹೇಳ್ಬಿಟ್ಟು ಬೀಜಗಳನ್ನ ಹಾಕಿ ಬಂದು ಒಂದೊಂದ್ ಗಿಡ ನಂತರ ಪ್ರತಿಯೊಬ್ರು ಗ್ರೂಪ್ ಅಲ್ಲಿ ಇರೋರು ಒಂದು ಅಭಿಯಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನಿಸ್ತು ಗುರುಜಿ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿದೆ ನಾನು. ಖಂಡಿತ ಮಾಡೋಣ. ಅದು ನೀಟಾಗಿ ಬರ್ದಿಟ್ಕೊಳ್ಳಿ, ಏನೇನ್ ಮಾಡ್ಬೇಕು, ಏನೇನ್ ನಾವು ತಿಳುವಳಿಕೆ ಕೊಡ್ಬೇಕು, ಏನೇನ್ ನಾಲೆಡ್ಜ್ ಕೊಡ್ಬೇಕು, ಅದನ್ನು ಬರ್ದಿಟ್ಕೊಳ್ಳಿ ಪಾಯಿಂಟ್ಸ್. ಅಂದ್ರೆ ಗಿಡಗಳನ್ನ ಕೊಡಕ್ಕೆ ಎಲ್ಲರಿಗೂ ಆಗೋದಿಲ್ಲ ಗುರುಜಿ, ಕಾಸ್ಟ್ಲಿ ಆಗುತ್ತೆ. ಈಗ ಮಳೆ ಬರ್ತಿದ್ದಂಗೆ ಬೀಜಗಳೇ ಕೊಡೋಣ, ಆದ್ರೆ ನೀಟಾಗಿ ಅವ್ರಿಗೂ ಕೊಡುವಾಗನು ನಾವು ಅವ್ರಿಗೆ ಮಾಹಿತಿ ಕೊಟ್ಟು ಕೊಡ್ಬೇಕು. ಅಂದ್ರೆ ಒಳ್ಳೆ ನಾಲೆಡ್ಜ್ ಇಲ್ಲ ಅಂದ್ರೆ ಯಾರು ಒಪ್ಪಲ್ಲ.
ಹಾ ಗುರುಜಿ, ಓಕೆ. ಏನಾಗತ್ತೆ, ಒಂದು ಬೀಜ ಹಾಕಿ ಒಂದು ಸಸ್ಯ ಬಂದ್ರೆ ಅದರಿಂದ ಏನೇನು ಸಹಾಯ ಆಗತ್ತೆ, ನಿಮ್ಗೆ ಏನ್ ಸಹಾಯ ಆಗತ್ತೆ, ಪರಿಸರಕ್ಕೆ ಏನ್ ಸಹಾಯ ಆಗತ್ತೆ, ಜಂತು ಜಾತಿಗೆ ಏನ್ ಸಹಾಯ ಆಗತ್ತೆ, ಪಕ್ಷಿ ಜಾತಿಗೆ ಏನ್ ಸಹಾಯ ಆಗತ್ತೆ ಅಂತ ಹೇಳ್ಬೇಕು ನಾವು. ಸರಿ ಗುರುಜಿ. ನಾನು ಸ್ವಲ್ಪ ಮಾವಿನ ಗಿಡದ್ದು ಏನಂತೀರ ವಾಟ ಅಂತ ಹೇಳ್ತಾರಲ್ಲ, ಅದನ್ನು ತೆಗ್ದಿಟ್ಟಿದೀನಿ. ಮತ್ತೆ ನಮ್ಮ ಮನೇಲಿ ಬೇವಿನ ಗಿಡ ಇದೆ, ಅದ್ರದ್ದು ಬೀಜಗಳನ್ನ ತೆಗ್ದಿಟ್ಟಿದೀನಿ. ಮಳೆಗಾಲ ಶುರು ಆಗ್ತಿದ್ದಂಗೆ ಒಂದ್ 40-50 ಮನೆಗೆ ನಾನ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಗುರುಜಿ. ಗಿಡಗಳು ನೀವು ಕೊಡಕ್ಕಾಗಲ್ಲ. ಸಪೋಸ್ ಮಾತಾರ್ ಫೌಂಡೇಶನ್ ಒಂದ್ ದಿವಸ ಬಂದ್ರೆ, ಯಾವ್ದು ಸಾಟರ್ಡೆ ಸಂಡೇ ಬಂದ್ರೆ ಸಾಕು, ಎಲ್ಲರೂ ಸುತ್ತಮುತ್ತ ವಿಲೇಜ್ ಒಂದು ವಿಲೇಜ್ 2 ವಿಲೇಜ್ ತಗೊಂಡು ಅಲ್ಲಿಗೆ ಹೋಗಿ ಪ್ರತಿಯೊಂದು ಮನೆಗೆ ಹೋಗಿ ಇದು ಒಂದು ಈ ಸಸ್ಯಗಳ ಪರಿರಕ್ಷಣೆ, ಸಸ್ಯಗಳ ಬೆಳೆಸೋದು, 2ನೇದು ಧ್ಯಾನ, 3ನೇದು ಜ್ಞಾನ, ಈ 3 ಹಂಚ್ಕೊಂಡು ಬರ್ಬೋದು ಅಷ್ಟೇ ಸರಿ ಗುರುಜಿ, ಓಕೆ. ಅಲ್ವಾ. ಥ್ಯಾಂಕ್ ಯು ಆತರ ಒಂದು 2 ಹಳ್ಳಿಗಳು ನಾವು ಒಂದು ಸಾಟರ್ಡೆ ಬಂದ್ರೆ ಎಲ್ಲಾರು, ಇಲ್ಲ ಒಂದು ಸಂಡೇ ಬಂದ್ರೆ ಎಲ್ಲಾರು ಸೇರ್ಕೊಂಡು ಒಂಥರ ವನ ಭೋಜನ ತರ ಎಲ್ಲ ಅಲ್ಲೇ ಕೂತ್ಕೊಂಡು ಊಟ ಅಲ್ಲೇ ಮಾಡ್ಕೊಂಡು ಆರಾಮಾಗಿ ಒಂದು ಡೇಟ್ ಫಿಕ್ಸ್ ಮಾಡಿ ಗುರುಜಿ. ಮಳೆ ಶುರು ಆಗ್ತಿದ್ದ ಹಾಗೆ ಒಂದು ಡೇಟ್ ಫಿಕ್ಸ್ ಮಾಡಿ ನಾನು ಇಲ್ಲ ಬೀಜಗಳನ್ನ ತಗೊಂಡ್ಬರ್ತೀನಿ ಗುರುಜಿ. ಇದು ಸ್ವಲ್ಪ ಅರಣ್ಯ ಇಲಾಖೆಯಿಂದ ಉಚಿತವಾಗಿ ಕೊಡ್ತಾರೆ ಸರ್. ಇದು ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ನೆಡ್ತೇವಂದ್ರೆ ಅರಣ್ಯ ಇಲಾಖೆಯವರು ಉಚಿತವಾಗಿ ಸಸಿಗಳನ್ನ ಕೊಡ್ತಾರೆ ಅವರು. ಹೌದು. ಇಲ್ಲ ಮೇಡಮ್, ಅದಕ್ಕೆ ಕೇಳ್ತಾರೆ ಅವರು, ಏನಂತಾರ ಅದಕ್ಕೆ RC ಅಂತ ಎಲ್ಲ ಇವ್ರದಿರುತ್ತಲ್ಲ ಹಳ್ಳಿಗಳಲ್ಲಿ, ಅದೆಲ್ಲ ಕೇಳ್ತಾರೆ. ಎಲ್ಲಾರ್ಗು ಕೊಡೋದಿಲ್ಲ ನಾವು ಸ್ಕೂಲ್ಗಳಲ್ಲೆಲ್ಲ ಆಫೀಸ್ಗಳಲ್ಲೆಲ್ಲ ಉಚಿತವಾಗಿ ತಗೊಂಡ ನಾವು ನೆಟ್ಟಿದ್ದೇವೆ ಈಗ ಆಲ್ರೆಡಿ. ವೆರಿ ಗುಡ್. ಇಲ್ಲ, ಅದು ಹಾರ್ಟಿಕಲ್ಚರ್ ಆಫೀಸ್ ಅಲ್ಲಿ ಕೇಳಿದೀವಿ. ಅದಕ್ಕೆಲ್ಲ ಏನೇನೋ ಕೇಳ್ತಾರೆ ಮೇಡಮ್. ಅವರು ಹಳ್ಳಿಯವ್ರು ಆಗಿರ್ಬೇಕು, ಮತ್ತೆ ಅದ್ರದ್ದು ಏನೋ ಕಾಗದ ಪತ್ರ ಎಲ್ಲ ಕೇಳ್ತಾರೆ. ನಾವು ಸಹ ಕೇಳಿದೀವಿ, ನಮ್ಮ ಮನೆ ಹತ್ರ ತಂದು ಹಾಕ್ಬೇಕು ಅಂತ, ಅವ್ರು ನಮ್ಗೆ ಕೊಟ್ಟಿಲ್ಲ. ಹಾರ್ಟಿಕಲ್ಚರ್ ಅಲ್ಲ ಮೇಡಮ್, ಅರಣ್ಯ ಇಲಾಖೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡೋಣ, ಅದೆಲ್ಲ ತಗೊಳ ಬೇಡಿ, ಅಪ್ರೋಚ್ ತಗೋಣ, ಏನ್ ತೊಂದ್ರೆ ಇಲ್ಲ. ಓಕೆ, ಅದೆಲ್ಲ ಪದ್ಧತಿ ಇರ್ತದೆ, ಪದ್ಧತಿ ಪಾಲನೆ ಮಾಡೋಣ, ನೋ ಪ್ರಾಬ್ಲಮ್. ಅಂದ್ರೆ ಅವ್ರಿಗೆ ಟಾರ್ಗೆಟ್ ಇರುತ್ತೆ ಸರ್. ಬೀಜಗಳು ನೆಟ್ಟಬೇಕು, ಅದೇ ಪ್ರಧಾನ ನಮ್ಮ ಉದ್ದೇಶ. ಇಲ್ಲಾಂದ್ರೆ ಸಸ್ಯಗಳು ಡೈರೆಕ್ಟ್ ಸಸ್ಯಗಳೇ ಬೇಕಾದ್ರೆ ಸಸ್ಯಗಳೇ ಕೊಡೋಣ. ಆದ್ರೆ ಏನಂತಂದ್ರೆ ಈ ನಮ್ಮ ಸಸ್ಯಗಳು ಪರಿವಾರಣ, ಈ ಪರ್ಯಾವರಣ ಪರಿರಕ್ಷಿಸ್ಕೋಬೇಕು. ಒಳ್ಳೆ ಮಳೆ ಬರಬೇಕು, ಸಕಾಲದಲ್ಲಿ ಮಳೆ ಬರಬೇಕು, ಅಕಾಲದಲ್ಲೆಲ್ಲ. ಈಗ ಸಕಾಲ ಬಿಟ್ಟು ಅಕಾಲ ಆಗಿದೆ, ಪ್ರತಿಯೊಂದು ಅಕಾಲ ಆಗಿದೆ. ಬಿಸಿಲು ಯಾವಾಗಿರ್ಬೇಕು ಬಿಸಿಲಿರಲ್ಲ, ಬಿಸಿಲು ಹೆಚ್ಚಾಗಿದೆ, ಇನ್ನೂ ಹೆಚ್ಚಾಗಿದೆ ಈಗ ನೋಡಿ. ಇಡೀ ಪೂರ್ತಿ ವರ್ಷ ಎಲ್ಲ ಬಿಸಿಲು ಇರ್ತಾ ಇದೆ ಈ ಮಧ್ಯದಲ್ಲಿ. ಸರ್, ಈಗ ಮಳೆಗಾಲ ಸ್ಟಾರ್ಟ್ ಆಗ್ಬೇಕಾಗಿತ್ತು, ಆದ್ರೆ ಈಗ ಮಳೆ ಇಲ್ಲ, ತುಂಬಾ ಬಿಸಿಲು. ಸಕಾಲ ಇಲ್ಲ, ಅದು ಅಕಾಲ ಆಗಿದೆ ಅಲ್ವಾ. ಸೊ ಪ್ರತಿಯೊಂದು ಟೈಮ್ಲಿ ಬರ್ಬೇಕಂದ್ರೆ ಅದು ನಾನು ಅಸ್ತವ್ಯಸ್ತ ಮಾಡಿದ್ದು ನಾವೇ ಮನುಷ್ಯನೇ ಮಾಡಿರೋದು. ಓಕೆ, ಇದು ಅದು ಮತ್ತೆ ತಿದ್ದಬೇಕಂದ್ರೆ ನಾವೇ ತಿದ್ದುಪಡಿ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು, ನಮಸ್ತೆ. ಇನ್ನು ಕಾರ್ಯಕ್ರಮ ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.